ಈ ಡಯಾಬಿಟಿಸ್ ರಿವರ್ಸಲ್ ಅನ್ನೋದೇ ಇವತ್ತು ಕಾಂಟ್ರವರ್ಷಿಯಲ್ ಪದ ಅನ್ನೋ ಥರ ಆಗ್ಬಿಟ್ಟಿದೆ. ಕಡಿಮೆ ಕಾಂಟ್ರವರ್ಷಿಯಲ್ ಆಗ್ತಾ ಇದೆ. ಎಲ್ಲವೂ ಸೇರಿದೆ ಸುಮಾರು 17 ಕೋಟಿ ಜನ ಡಯಾಬಿಟಿಸ್ ಪೇಷಂಟ್ಸ್ ನಮ್ಮ ದೇಶದಲ್ಲಿದ್ದಾರೆ. ಹೌದು, ICMRನ ಸ್ಟಡಿ ಪ್ರಕಾರನೇ 10.77 ಕೋಟಿ ಜನ ಡಯಾಗ್ನೋಸ್ಡ್ ಡಯಾಬಿಟಿಕ್ಸ್ ಇದ್ದಾರೆ. ಬೇರೆ ಅವರಿಗೆ ಬೇರೆ ಪ್ರಮಾಣಕ್ಕೆ ಮಾತ್ರೆಗಳು ಕಡಿಮೆ ಆಗುತ್ತೆ ಅಥವಾ ಇನ್ಸುಲಿನ್ ಕಡಿಮೆ ಆಗುತ್ತೆ, ಕೆಲವರು ನಿಂತೋಗುತ್ತೆ, ಕೆಲವರಿಗೆ ಮೆಟ್ಫಾರ್ಮಿನ್ ಬಂದಿಲ್ಲತ್ತೆ. ಅದನ್ನು ರಿವರ್ಸಲ್ ವಿತ್ ಮೆಟ್ಫಾರ್ಮಿನ್ ಅಂತ ಕೂಡ ಕರೀತಾರೆ. ಮೆಟ್ಫಾರ್ಮಿನ್ ಅಂತ ಒಂದು ಬೇಸಿಕ್ ಮಾತ್ರೆ ಇದೆ, ಅದನ್ನು ಮಾತ್ರ ತೆಗೆದುಕೊಳ್ಳೋದು. ಈಗ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಅಂತ ನಾವೇನು ಕರಿತೀವಿ ಅಥವಾ ನಾರ್ಮಲ್ ಡಯಾಬಿಟಿಸ್ ಅಂತ ಅಂದ್ಕೊಳ್ಳಿ, ಭಾಳಷ್ಟು ಜನರಿಗೆ ಇರುವಂಥದ್ದು, 95% ಜನರಿಗೆ ಇರುವಂಥದ್ದು. ನಮ್ಮ ದೇಹ ಪ್ರಕೃತಿ ಮತ್ತು ಬೇರೆ ದೇಶಗಳ ದೇಹ ಪ್ರಕೃತಿ ಬೇರೆ ಇದ್ದು ತುಂಬ ಮುಖ್ಯ. ನಿಮ್ಗೆ ಯಾಕೆ ಈ ಪ್ರಶ್ನೆ ಬಂತು ಗೊತ್ತಿಲ್ಲ. ಒಂದು 5% ಜನ ಮಾತ್ರ ತುಂಬ ದೃಢ ಸಂಕಲ್ಪ ಇರೋರು, ನೀವು ಅವ್ರಿಗೆ ಏನು ಹೇಳಿದ್ರು ಮಾಡ್ತಾರೆ. 95% ಜನ ಅದನ್ನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ 95% ಜನ ಮಾಡೋಕ್ಕೆ ಸಾಧ್ಯ ಆಗುವಂಥ ರೀತಿಯ ಡಯಟ್ ವಿಧಾನವನ್ನು ಮತ್ತು ಕರ್ನಾಟಕದ ಆಹಾರ ಪದ್ಧತಿಗೆ ಅಳವಡಿಸುವಂಥ ವಿಧಾನವನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಾಸು HV, ಆಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್, ಈ ಒಂದು ಸೆಂಟರ್ನ ಮುಖ್ಯಸ್ಥರು. ಮುಖ್ಯವಾಗಿ ಡಯಾಬಿಟಿಸ್ ರಿವರ್ಸಲ್ನಲ್ಲಿ ಕಳೆದ 6 ವರ್ಷಗಳಿಂದ ಅವರು ನಿರತರಾಗಿದ್ದಾರೆ. ಆಲ್ಮೋಸ್ಟ್ 1,000 ಜನ ಪೇಷಂಟ್ಸ್ಗೆ ಟ್ರೀಟ್ ಮಾಡಿದ್ದಾರೆ ಮತ್ತು ಬಹುತೇಕ ಪೇಷಂಟ್ಸ್ಗೆ ಡಯಾಬಿಟಿಸ್ ರಿವರ್ಸಲ್ನಲ್ಲಿ ಅವರು ಸಫಲತೆ ಕಂಡಿದ್ದಾರೆ. ಎಲ್ರಿಗೂ 100% ಆಗಿದೆ ಅಂತಲ್ಲ, ಬಟ್ ಅವರ ಏನು ಡಯಾಬಿಟಿಸ್ನ ಒಂದು ಪ್ರಮಾಣ ಇತ್ತು ಅದು ಭಾಳಷ್ಟು ಕಡಿಮೆ ಮಾಡುವಲ್ಲಿ ಅವರು ಸಫಲಗೊಂಡಿದ್ದಾರೆ. ಸೊ ಇವತ್ತು ಡಾಕ್ಟರ್ ವಾಸು ನಮ್ಮೊಂದಿಗಿದ್ದಾರೆ. ಡಯಾಬಿಟಿಸ್ ರಿವರ್ಸಲ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಸ್ವಾಗತಿಸೋಣ. ಡಾಕ್ಟರ್ ವಾಸು ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಈ ಡಯಾಬಿಟಿಸ್ ರಿವರ್ಸಲ್ ಅನ್ನೋದೇ ಇವತ್ತು ಕಾಂಟ್ರವರ್ಷಿಯಲ್ ಪದ ಅನ್ನೋ ಥರ ಆಗ್ಬಿಟ್ಟಿದೆ. ಕಡಿಮೆ ಕಾಂಟ್ರವರ್ಷಿಯಲ್ ಆಗ್ತಾ ಇದೆ. ಎಸ್, ಶುರು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಾಂಟ್ರವರ್ಷಿಯಲ್ ಇತ್ತು, ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಹೌದು, ಇವತ್ತು ಪ್ರಪಂಚದ ಹಲವಾರು ದೇಶಗಳ ಆರೋಗ್ಯ ಇಲಾಖೆಗಳು ಅಥವಾ ಅಧಿಕೃತ ಆರೋಗ್ಯ ಸೇವೆ ಸಂಸ್ಥೆಗಳೇನಿರ್ತವೆ ಅವರು ಇದನ್ನು ಒಂದು ಅಧಿಕೃತ ಚಿಕಿತ್ಸಾ ವಿಧಾನವಾಗಿ ಅಳವಡಿಸ್ಕೊಂಡಿರೋದ್ರಿಂದ ಕಡಿಮೆ ಆಗ್ತಿದೆ. ನಮ್ಮ ದೇಶದಲ್ಲಿ ಇನ್ನೂ ಸಮಸ್ಯೆ ಇದೆ, ಬಟ್ ಈಗ ಇದು ಒಂದು ಕಾಂಟ್ರವರ್ಷಿಯಲ್ ಪದ ಅಲ್ಲ. ಆದರೆ ಡಯಾಬಿಟಿಸ್ ರಿವರ್ಸಲ್ ಅನ್ನೋ ಪದದ ಬಗ್ಗೆ ಒಂದು ವಿವಾದ ಈಗಲೂ ಕೂಡ ಇದೆ. ಅಂದರೆ ರೆಮಿಷನ್ ಅಂತ ಒಂದು ಪದದ ಮೂಲಕನೇ ನಾವು ಗುರುತಿಸಬೇಕು ಅಂತ ಹೇಳ್ತಾರೆ. ರೆಮಿಷನ್ ಅಂದ್ರೆ ಅರ್ಥ ಏನು? ರೆಮಿಷನ್ ಅಂದರೆ ಈ ಸದ್ಯ ಹೊರಟೋಗಿದೆ, ಮುಂದೆಂದೆಂದೂ ಬರಲ್ಲ ಅಂತ ಏನೂ ಇಲ್ಲ. ಸೊ ಹಂಗಾಗಿ ಈ ಚಿಕಿತ್ಸಾ ವಿಧಾನದಲ್ಲಿರ್ತಕ್ಕಂಥ ಒಂದು ಮುಖ್ಯವಾದಂಥ ಅಬ್ಸರ್ವೇಷನ್ ಅದು. ಸೊ ರೆಮಿಷನ್ ಅಂತಂದರೆ ಆ್ಯಕ್ಚುಲಿ ರಿವರ್ಸಲ್ ಆಗಿದೆ, ಬಟ್ ವಾಪಸ್ ಬರಲ್ಲ ಅಂತಿಲ್ಲ. ನೀವು ನಿಮ್ಮ ಮೆಡಿಕೇಶನ್ನು, ನಿಮ್ಮ ಪಥ್ಯ, ನಿಮ್ಮ ಜೀವನ ವಿಧಾನ ಅಲ್ಲ, ನಿಮ್ಮ ಲೈಫ್ ಸ್ಟೈಲು, ಮೆಡಿಕೇಶನ್ ಇಲ್ಲ. ಯಾಕಂದರೆ ಮೆಡಿಕೇಶನ್ ಅಂದರೆ ಮೆಡಿಸಿನ್ ತೊಗೊಳ್ಳೋದೇ ಆಗುತ್ತೆ. ಇಲ್ಲಿ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು. ಅದನ್ನು ಮಾಡಿದರೆ ಇದು ವಾಪಸ್ ಬರದೇ ಇರೋ ಸಾಧ್ಯತೆಗಳಿದೆ. ಸೊ ಅದನ್ನು ಡಾಕ್ಟರ್ ವಾಸು ಅವರು ಇದನ್ನು ಸಕ್ರಿಯವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾನು ಮತ್ತೊಂದು ಸಲ ಅವ್ರ ಜೊತೆಗೆ ಈ ಒಂದು ರಿವರ್ಸಲ್ ಮೆಥಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟೈಪ್ 2 ಡಯಾಬಿಟಿಸ್ ರಿವರ್ಸಲ್. ಬೇಸಿಕಲಿ ಟೈಪ್ 2 ಅಂದರೆ ವಯಸ್ಸಾದ ನಂತರ ಬರುವಂಥ ಮತ್ತು ಭಾರತದಲ್ಲಿ 90% ಅಥವಾ 95% ಇರುವಂಥ ಡಯಾಬಿಟಿಸ್ ಅದುವೇ. ಸೊ ಆ ಡಯಾಬಿಟಿಸನ್ನು ರಿವರ್ಸಲ್ ಮಾಡಬಹುದು ಅಂತ ಡಾಕ್ಟರ್ ವಾಸು ಅವರು ತಮ್ಮ ಚಿಕಿತ್ಸಾ ವಿಧಾನದ ಮೂಲಕ ತೋರಿಸ್ತಾ ಇದ್ದಾರೆ. ಆದರೆ ಇವತ್ತು ನಾವು ಮಾತಾಡ್ತಾ ಇರೋದು ಅಂತಂದರೆ, ಫಸ್ಟ್ ಪ್ರಶ್ನೆ, ನಾನು ಬೇಸಿಕ್ ಪ್ರಶ್ನೆ ಕೇಳಿಬಿಡ್ತೀನಿ. ಡಯಾಬಿಟಿಸ್ ರಿವರ್ಸಲ್ ಅಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ ಅನ್ನೋದೊಂದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ನಾವು ಮುಂಚೆ ಮಾತಾಡಿದ್ವಲ್ಲ, ವಿವಾದಾತ್ಮಕ ಅಥವಾ ಕಡಿಮೆ ವಿವಾದಾತ್ಮಕ ಶಬ್ದ ಆಗಿದೆ ಅಂಥೇಳಿ, ಬಟ್ ಬೇರೆ ದೇಶಗಳಲ್ಲಿ ಇದರ ಒಂದು ಪ್ರೋಗ್ರೆಸ್ ಹೇಗಿದೆ, ಭಾರತ ಆ ನಿಟ್ಟಿನಲ್ಲಿ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ಸೊ ಮೊದಲನೇ ಪ್ರಶ್ನೆ ನೀವು ಕೇಳಿದ್ರೆ ಡಯಾಬಿಟಿಸ್ ರಿವರ್ಸಲ್ ಅಂದರೆ ಏನು ಮತ್ತು ಅದನ್ನು ಹೇಗೆ ಮಾಡಲಾಗುತ್ತೆ ಅಂತ. ಟೈಪ್ 2 ಡಯಾಬಿಟಿಸ್ ಇರುವವರಲ್ಲಿ, ಅಂದರೆ ಸಾಮಾನ್ಯ 35 ವಯಸ್ಸಿನ ನಂತರದಲ್ಲಿ ಏನು ಡಯಾಬಿಟಿಸ್ ಬರುತ್ತೆ ಅಂಥವರಲ್ಲಿ ಲೈಫ್ ಸ್ಟೈಲ್ನ ಬದಲಾವಣೆಗಳ ಮುಖಾಂತರ, ಜೀವನ ಶೈಲಿಯ ಬದಲಾವಣೆ ಮುಖಾಂತರ, ಆಹಾರ, ಎಕ್ಸಸೈಸು, ನಿದ್ದೆ, ಒತ್ತಡ ಇವೆಲ್ಲವನ್ನು ಕೂಡ ಬದಲಾಯಿಸೋದ್ರ ಮುಖಾಂತರ ಅವರಲ್ಲಿ ಡಯಾಬಿಟಿಸನ್ನು ನಿಯಂತ್ರಣಕ್ಕೆ ತಂದು ಮಾತ್ರೆನೇ ಇಲ್ಲದೇ ಇರೋ ಹಾಗೆ ಮಾಡುವಂಥ ಒಂದು ವಿಧಾನವನ್ನು ಡಯಾಬಿಟಿಸ್ ರಿವರ್ಸಲ್ ವಿಧಾನ ಅಂತ ಕರೀತಾರೆ. ರಿವರ್ಸಲ್ ಅನ್ನೋ ನೀವು ಹೇಳಿದ್ರಲ್ಲ, ಇದು ಭಾಳ ಜನರಿಗೆ ಖುಷಿ ಕೊಡುತ್ತೆ. ಹಿಂಗಾಗಿ ಸ್ವಲ್ಪ ಸ್ಟ್ರೆಸ್ ಕೊಡ್ತಾ ಇದ್ದೀನಿ ನಾನು, ಇದು ತುಂಬ ರಿಜಿಸ್ಟರ್ ಆಗಲಿ ಅಂತ ಹೇಳಿ. ನಿಮ್ಮ ಏನು ಟ್ಯಾಬ್ಲೆಟ್ಗಳು ತೊಗೊಳ್ಳೋಂಥದ್ದು ಮೆಡಿಕೇಷನ್ ಇದೆ, ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋ ಥರ, ಅಂದರೆ ಅದು ಇಲ್ಲದೆ ನೀವು ಬದುಕೋ ಥರ ಮಾಡುವಂಥ ವಿಧಾನ ಹೇಗೆ ಅಂದರೆ, ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡೋದ್ರ ಮೂಲಕ, ನಿಮ್ಮ ಆಹಾರ ಪದ್ಧತಿ ಕಡಿಮೆ ಮಾಡೋದ್ರ ಮೂಲಕ, ನಿಮ್ಮ ಎಕ್ಸಸೈಸ್ನ ನೀವು ರೆಗ್ಯುಲೇಟ್ ಮಾಡೋದ್ರ ಮೂಲಕ ಇದನ್ನು ಮಾಡಬಹುದು ಅಂತ ತೋರಿಸ್ಕೊಡುವಂಥ ವಿಧಾನ, ಅದನ್ನು ಮಾಡುವಂಥ ವಿಧಾನನೇ ನಾವು ಡಯಾಬಿಟಿಸ್ ರಿವರ್ಸಲ್ ಅಂತ ಕರಿತೀವಿ. ಎಸ್. ಸೊ ಇದರಲ್ಲಿ ರೆಮಿಷನ್ ಅನ್ನೋದು ನಾನು ಆಗಲೇ ಹೇಳ್ದಂಗೆ ಮತ್ತೆ ಬರ್ಬೋದು ಅನ್ನೋ ಒಂದು ಆತಂಕ ಇರುತ್ತೆ. ಅದರಿಂದ ಆ ಪದವನ್ನೇ ಬಳಸಬೇಕು ಅನ್ನೋದು ಈಗ ಮೆಡಿಕಲ್ ಕಮ್ಯುನಿಟಿನಲ್ಲಿ ಮೋರ್ ಆರ್ ಲೆಸ್ ಎಲ್ರಿಗೂ ಒಪ್ಪಿಗೆ ಇರುವಂಥ ಒಂದು
ಒಪ್ಪಿಗೆ ಇರುವಂಥ ಒಂದು ಟರ್ಮಿನಾಲಜಿ. ಆದರೆ ರಿವರ್ಸಲ್ ಅಂತ ಬಳಕೆಯಲ್ಲಿದೆ ಮತ್ತು ಕೆಲವರೇನು ಬಳಸ್ತಾ ಇದ್ದಾರೆ ಅಂದರೆ ಮಾತ್ರೆಗಳು ಕಡಿಮೆ ಆಗೋದು ಕೂಡ ರಿವರ್ಸಲ್ ಅಂತ. ಅಂದರೆ ಸಾಮಾನ್ಯವಾಗಿ ಡಯಾಬಿಟೀಸ್ನಲ್ಲಿ ದಿನೇ ಮಾತ್ರೆಗಳು ಹೆಚ್ಚಾಗ್ತಾನೆ ಹೋಗುವಂಥದ್ದನ್ನೇ ನಾವಿಲ್ಲಿ ತನಕ ನೋಡಿದ್ದರಿಂದ ಅದು ರಿವರ್ಸ್ ಡೈರೆಕ್ಷನಲ್ಲಿ ಬರೋದನ್ನು ರಿವರ್ಸಲ್ ಅಂತ ಕೂಡ ಕರಿತಾರೆ. ಆದರೆ NHS UK ಗೈಡ್ಲೈನ್ಸ್ನಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಡೆಫಿನಿಷನ್ ಕೂಡ ಕೊಟ್ಟಿದ್ದಾರೆ. ಆ ಡೆಫಿನಿಷನ್ ಏನು ಅಂತಂದರೆ ಮಾತ್ರೆ ನಿಲ್ಲಿಸಿದ ಮೇಲೆ 3 ತಿಂಗಳ ನಂತರದಲ್ಲಿ ನಿಮಗೆ ಯಾವುದೇ ಮಾತ್ರೆ ತೆಗೆದುಕೊಳ್ಳದೆ ನಿಮ್ಮ HbA1c 3 ತಿಂಗಳದ ಆವರೇಜ್ ಏನು ನಾವು ಶುಗರ್ ಚೆಕ್ ಮಾಡ್ತೀವಿ ಅದು 6.5ಕ್ಕಿಂತ ಕಡಿಮೆ ಇರಬೇಕು ಮತ್ತು ಅದು 6 ತಿಂಗಳ ಅಂತರದಲ್ಲಿ 2 ಸರಿ ಟೆಸ್ಟ್ ಮಾಡಿದಾಗಲೂ ಹಾಗೇ ಇರಬೇಕು. ಹಾಗಿದ್ದರೆ ಅದನ್ನು ನಾವು ರೆಮಿಷನ್ ಅಂತ ಕರಿಬೋದು ಅಂತ ಹೇಳಲಾಗ್ತಿದೆ. ಸೊ ಇದನ್ನು ಒಂದು ಮಾತ್ರೆಗಳಿಂದ ಮಾತ್ರ ಸಾಧಿಸೋಕ್ಕೆ ಸಾಧ್ಯ ಅಂತ ಏನಿತ್ತು ಅಂದರೆ ಡಯಾಬಿಟೀಸನ್ನೇ ಒಂದು ಪ್ರೋಗ್ರೆಸಿವ್ ಮೆಟಾಬಲಿಕ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ಡ್ ಬೈ ಹೈಪರ್ಗ್ಲೈಸಿಮಿಯಾ ಅಂತ. ಅಂದರೆ ಅದು ಶುಗರ್ ಜಾಸ್ತಿ ಆಗ್ತಿರುವ ಮತ್ತು ದಿನೇ ಹೆಚ್ಚಾಗ್ತಾನೆ ಹೋಗುವಂಥ ಕಾಯಿಲೆ ಅಂತ ಹಿಂದೆ ಏನು ಡೆಫಿನೇಷನ್ ಹೇಳಲಾಗ್ತಿತ್ತು ಅದು ಹಂಗಲ್ಲ, ಅದು ವಾಸ್ತವ ಅಲ್ಲ. ಬದಲಿಗೆ ನಾವು ಪ್ರಧಾನವಾಗಿ ಪಥ್ಯದಿಂದ ಆಹಾರ ಕ್ರಮದಲ್ಲಿ ಮಾಡುವಂಥ ಬದಲಾವಣೆಗಳಿಂದ ಅದನ್ನು ಕಡಿಮೆ ಮಾಡ್ತಾ ಬರ್ಬೋದು ಅನ್ನುವಂಥ ವಿಧಾನವನ್ನು ಏನು ಡೆವಲಪ್ ಮಾಡಲಾಯಿತು. ಈ ರಿಸರ್ಚು ಜಗತ್ತಿನ ಬೇರೆ ಭಾಗದಲ್ಲಿ ನಡೆದಿದೆ. ಈಗ ತುಂಬ ಒಂದು ಸಾಂಸ್ಥಿಕವಾದಂಥ ಅಧ್ಯಯನ ಇನ್ಸ್ಟಿಟ್ಯೂಷನಲ್ ರಿಸರ್ಚ್ ಅನ್ನೋದು ಹೆಚ್ಚು ನಡೆದಿತ್ತು UK-ನಲ್ಲಿ, ಇಂಗ್ಲೆಂಡ್ನಲ್ಲಿ ಹೆಚ್ಚು ನಡೀತು. ಅಲ್ಲಿಂದ ಆಚೆಗೆ ಇದು ಜಗತ್ತಿನಲ್ಲಿ ಇನ್ನೂ ಹೆಚ್ಚು ಅಧಿಕೃತತೆಯನ್ನು ಪಡ್ಕೊಳ್ತು. ಅಂದರೆ ಈಗ ನಾನೇ ಕ್ಲಿನಿಕ್ ಶುರು ಮಾಡಿದಾಗ ಇವತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿನ ಪ್ರತಿಯೊಂದು ಕಡೆ ಕೂಡ ಇದನ್ನು ಒಂದು ಚಿಕಿತ್ಸಾ ವಿಧಾನವಾಗಿ ಬಳಸಬೇಕು ಅಂತ ಅಧಿಕೃತವಾಗಿ ಹೇಳಲಾಗ್ತಿದೆ, ಅದಿರಲಿಲ್ಲ. ಆದರೆ ಇಂಥದ್ದೊಂದು ಸಾಧ್ಯತೆ ಇದೆ ಅನ್ನೋ ವಿಚಾರವನ್ನು ಕಳೆದ 25-30 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಜಗತ್ತಿನಲ್ಲಿ ಬೇರೆ ಕಡೆ ಡಾಕ್ಟರ್ಗಳು ವ್ಯಕ್ತಿಗತವಾಗಿ ಇದನ್ನು ಮುಂದೆ ಇಡ್ತಾ ಇದ್ರು. ಆದರೆ ಸಾಂಸ್ಥಿಕ ಅಧ್ಯಯನಗಳಾಗಿದ್ದು ನಂತರದಲ್ಲಿ. ಓಕೆ. ಸೊ ಸಾಂಸ್ಥಿಕ ಅಧ್ಯಯನ ನಂತರ ಅಂದರೆ ಜಗತ್ತಲ್ಲಿ, ಭಾರತವನ್ನು ಆಮೇಲೆ ನಾನು ಮಾತಾಡ್ತೀನಿ, ಬಟ್ ಜಗತ್ತಿನ ಯಾವ ಭಾಗದಲ್ಲಿ ಸಾಂಸ್ಥಿಕ ಅಧ್ಯಯನ ಆಗಿ ಅದರಿಂದ ಏನು ಬದಲಾವಣೆ ಆಗಿದೆ ಅಂದರೆ ನಾನು ಹೇಳ್ತಾ ಇರೋದು 2 ಥರದ ಬದಲಾವಣೆ. ಒಂದು ಟ್ರೀಟ್ಮೆಂಟಲ್ಲಿ ಆಗುವಂಥ ಬದಲಾವಣೆ, ಎರಡನೇದು ರೋಗದಲ್ಲಿ ಅಂದರೆ ಪೇಷಂಟ್ಸಲ್ಲಿ ಆಗುವಂಥ ಬದಲಾವಣೆಗಳು ಅಂದರೆ ಅಂಕಿ ಸಂಖ್ಯೆಗಳು, ಆ ವಿಚಾರ ಸಂಬಂಧಪಟ್ಟಂತೆ ಹೇಳ್ಬೋದಾದ್ರು. ಸೊ ಈ ಸಂಶೋಧನೆಯಲ್ಲಿ ಭಾಳ ಮುಖ್ಯವಾದಂಥ ಹೆಸರು ಪ್ರೊಫೆಸರ್ ರಾಯ್ ಟೈಲರ್. ಇವರು ಇಂಗ್ಲೆಂಡ್ನ ನ್ಯೂ ಕ್ಯಾಸಲ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಅವರು ಪ್ರೊಫೆಸರು. ಅವರು 2009ರಲ್ಲಿ ಒಂದು ಕೌಂಟರ್ ಪಾಯಿಂಟ್ ಸ್ಟಡಿ ಒಂದನ್ನು ಶುರು ಮಾಡಿದ್ರು. 1978ರಿಂದ ಅವರು ಡಯಾಬಿಟಿಸ್ ರಿಸರ್ಚ್ನಲ್ಲಿದ್ದಾರೆ ಮತ್ತು ಬಹುಶಃ 1991ರ ಆಸುಪಾಸಿನಲ್ಲಿ ಅಮೆರಿಕದಿಂದ MRIನ ಇಂಗ್ಲೆಂಡಿಗೆ ತಂದು ಅದನ್ನಿಟ್ಟು ಕೂಡ ಸಾಕಷ್ಟು ಅಧ್ಯಯನಗಳನ್ನು ಮಾಡಿದಂಥ ಭಾಳ ವಿಶ್ವಾಸಾರ್ಹತೆ ಇರ್ತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ವೈದ್ಯರು ಮತ್ತು ಸಂಶೋಧನೆಯಲ್ಲಿ ನಿರತರಾಗಿದ್ದಂಥ ವೈದ್ಯರು. ಅವರು 2009ಕ್ಕೆ ಮುಂಚೆ 2008ರಲ್ಲಿ ಒಂದು ಹೈಪಾಥಿಸಿಸ್ನ ಮುಂದೆ ಇಟ್ಟರು. ಟ್ವಿನ್ ಸೈಕಲ್ ಹೈಪಾಥಿಸಿಸ್ ಅಂತ ಕರೀತಾರದು. ಅಂದರೆ ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ನಲ್ಲಿ ಹೆಚ್ಚು ಕೊಬ್ಬು ಶೇಖರಣೆ ಆಗೋದ್ರಿಂದ ಅದರಿಂದ ನಮಗೆ ಡಯಾಬಿಟಿಸ್ ಟೈಪ್ 2 ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನು ಕರಗಿಸೋದರ ಮುಖಾಂತರ, ಅಂದರೆ ಅದನ್ನು ಕರಗಿಸೋದು ಯಾವುದರಿಂದ? ಡಯಟಿಂದ ಕರಗಿಸೋದು. ಸೊ ಡಯಟಿಂದ ಅದನ್ನು ಕರಗಿಸೋದ್ರ ಮುಖಾಂತರ ನಾವು ಡಯಾಬಿಟಿಸ್ನ ರೆಮಿಷನ್ ಮಾಡ್ಬೋದು ಅಂತ ಅವರು ಒಂದು ಹೈಪಾಥಿಸಿಸ್ ಮಾಡಿ 2009ರಲ್ಲಿ ಕೌಂಟರ್ ಪಾಯಿಂಟ್ ಅನ್ನುವಂಥ ಸ್ಟಡಿಯನ್ನು ಮಾಡಿದ್ರು. ಕೌಂಟರ್ ಪಾಯಿಂಟ್ ಅನ್ನೋದಕ್ಕೆ ಒಂದು ಸ್ಪೆಸಿಫಿಕ್ ಮೀನಿಂಗ್ ಇದೆ. ಅದೇನು ಅಂತಂದರೆ ಕೌಂಟರ್ ಆ್ಯಕ್ಟಿಂಗ್ ದ ಪ್ಯಾನ್ಕ್ರಿಯಾಟಿಕ್ ಇನ್ಹಿಬಿಷನ್ ಆಫ್ ಇನ್ಸುಲಿನ್ ಸಕ್ರೀಷನ್ ಬೈ ಟ್ರೈಗ್ಲಿಸರೈಡ್ ಅಂತ. ಟ್ರೈಗ್ಲಿಸರೈಡ್ ಅಂದರೆ ಕೊಬ್ಬು. ನಾವೀಗ ಕೊಲೆಸ್ಟ್ರಾಲ್ ಅಂತ ಏನು ಚೆಕ್ ಮಾಡಿಸ್ತೀವಿ ರಕ್ತದಲ್ಲಿ, ನಿಮಗೆ ಟೋಟಲ್ ಕೊಲೆಸ್ಟ್ರಾಲು, LDL, HDL, VLDL, ಟ್ರೈಗ್ಲಿಸರೈಡ್ಸ್ ಅಂತೆಲ್ಲ ಏನಿರುತ್ತೆ, ಇದು ಹೆಚ್ಚಾಗಿ ಅದು ಪ್ಯಾನ್ಕ್ರಿಯಾಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ಸ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಮತ್ತು ದೇಹದಾದ್ಯಂತ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡುತ್ತೆ. ಹಂಗಾಗಿ ಅದನ್ನು ಸರಿ ಮಾಡ್ಬೋದು ಅಂತ ಆ ಸ್ಟಡಿ ಮಾಡೋರು. ಆ ಸ್ಟಡಿನಲ್ಲಿ ಅವರು ಎಕ್ಸಲೆಂಟ್ ರಿಸಲ್ಟ್ ಬಂತು. 2010ಕ್ಕೆ ಆ ರಿಸಲ್ಟ್ನ ಅವರು ಮುಂದೆ ಇಟ್ಟರು. ಇದು ಒಂದು ಸಂಸ್ಥೆಯಲ್ಲಿ ಕೆಲವರ ಮೇಲೆ ಮಾತ್ರ ನಡೆದಂಥ ಒಂದು ಪ್ರಯೋಗ ಆಗಿತ್ತು. ಅದಾದಮೇಲೆ 2014ರಲ್ಲಿ NHS UK, NHS ಅಂದರೆ ನ್ಯಾಷನಲ್ ಹೆಲ್ತ್ ಸರ್ವೀಸಸ್ ಅಂತ, ಇಂಗ್ಲೆಂಡಲ್ಲಿರ್ತಕ್ಕಂಥ ಅಧಿಕೃತ ಸರ್ಕಾರಿ ಆರೋಗ್ಯ ವ್ಯವಸ್ಥೆ. ಪ್ರಧಾನವಾಗಿ ನಮ್ಮ ಭಾರತ ದೇಶದಲ್ಲಿ ICMR ಇರೋ ಹಾಗೆ ಇಂಗ್ಲೆಂಡಲ್ಲಿ NHS ಇಲ್ಲ. ಭಾರತದಲ್ಲಿ ICMR ಅನ್ನೋದು ಒಂದು ಸಂಶೋಧನಾ ಸಂಸ್ಥೆ. ಭಾರತದ ಆರೋಗ್ಯ ಇಲಾಖೆ ಅಂತ ಇಟ್ಕೊಳ್ಳಿ ನೀವು. ಆದರೆ ಸ್ವಲ್ಪ ಸಣ್ಣ ವ್ಯತ್ಯಾಸ ಇದೆ. ಹೆಲ್ತ್ ಡಿಪಾರ್ಟ್ಮೆಂಟು NHS ಈ ಆರೋಗ್ಯ ಸೇವೆಯನ್ನು ಎಲ್ರಿಗೂ ಕೂಡ ಒದಗಿಸ್ತದೆ. ಸೊ NHS ಇಂದ ಫಂಡ್ ಆಗಿರುವಂಥ ಒಂದು ಸ್ಟಡಿ ನಡೀತು, ಡೈರೆಕ್ಟ್ ಅಂತ ಸ್ಟಡಿ, ಡಯಾಬಿಟಿಸ್ ರೆಮಿಷನ್ ಕ್ಲಿನಿಕಲ್ ಟ್ರಯಲ್ ಅಂತ. ಸೊ ಇದು ಸಾಕಷ್ಟು ಆಸ್ಪತ್ರೆಗಳಲ್ಲಿ
ಬರ್ತಕ್ಕಂಥ ಡಯಾಬಿಟಿಸ್ ಟೈಪ್ 2 ಪೇಷಂಟ್ಸ್ಗೆ 1000ಕ್ಕಿಂತ ಕಡಿಮೆ ಕ್ಯಾಲೋರಿಯಷ್ಟು, ಆದರೆ ಅವ್ರಿಗೆ ಹೊಟ್ಟೆ ತುಂಬುವಂಥ ಹಸಿವಾಗದೇ ಇರುವಂಥ ಒಂದು ಡಯಟನ್ನು ಅವ್ರಿಗೆ ಕೊಟ್ಟು ಅದು ಹಂತ ಹಂತವಾಗಿ ಅವ್ರ ತೂಕ ಕಡಿಮೆ ಮಾಡಿ, ಅಂದರೆ ಪ್ಯಾನ್ಕ್ರಿಯಾಸ್ ಮತ್ತು ಲಿವರಲ್ಲಿರುವಂಥ ಫ್ಯಾಟ್ ಕಡಿಮೆ ಆಗಿ ಅದನ್ನು ಕರಗಿಸಿ ಅವ್ರಿಗೆ ಮಾತ್ರೆಗಳೇ ಇಲ್ಲದ ಹಾಗೆ ಮಾಡೋದಕ್ಕೆ ಸಾಧ್ಯ ಅಂತ ನಿರೂಪಿಸೋದು. ಇದು 2014ರಿಂದ ಶುರುವಾಗಿದ್ದು 2017 ತನಕ ಮೊದಲನೇ ಹಂತ, 19 ತನಕ ಎರಡನೇ ಹಂತ. ಅದನ್ನು ಅವರು ಲ್ಯಾನ್ಸೆಟ್ ಅನ್ನೋದು ಒಂದು ಪ್ರಸಿದ್ಧ ಮೆಡಿಕಲ್ ಜರ್ನಲ್ಲು, ಅದರಲ್ಲಿ ಅದನ್ನು ಪ್ರಕಟಿಸಿದ್ರು. ಅದನ್ನು ಪ್ರಕಟಿಸಿದ್ದು ಆದಮೇಲೆ ಸಾಕಷ್ಟು ಚರ್ಚೆಗೊಳಗಾಯಿತು ಮತ್ತು 2022 ಹೊತ್ತಿಗೆ ಮತ್ತೆ ಅದರ ಇನ್ನೊಂದು ಹಂತದ ಸ್ಟಡಿಯನ್ನು ಕೂಡ ಅವರು ಪ್ರೆಸೆಂಟ್ ಮಾಡಿದ್ರು. ಇವೆಲ್ಲದರಲ್ಲೂ ಪ್ರೊಫೆಸರ್ ರಾಯ್ ಟೇಲರ್ ಅವ್ರದ್ದೊಂದು ಮುಖ್ಯವಾದ ಪಾತ್ರ ಇದೆ. ಸೊ ಇದು ನಡೀತಾ ಇರಬೇಕಾದ್ರೇ 2019ರಲ್ಲಿ NHS ಒಂದು ಪ್ರೋಗ್ರಾಮ್ನೇ ಶುರು ಮಾಡಿಬಿಡ್ತು, ಡಯಾಬಿಟಿಸ್ ರೆಮಿಷನ್ ಪ್ರೋಗ್ರಾಮ್ನ. ಅದನ್ನು ಆಗ NHS ಲೋ ಕ್ಯಾಲೋರಿ ಡಯಟ್ ಪ್ರೋಗ್ರಾಮ್ ಅಂತ ಕರೀಲಾಯಿತು. 2021ರಲ್ಲಿ ನಾರ್ದರ್ನ್ ಐರ್ಲೆಂಡಲ್ಲಿ, ನಿಮ್ಗೆ ಗೊತ್ತಿದೆ ಯುನೈಟೆಡ್ ಕಿಂಗ್ಡಮ್ ಅಂದರೆ ಅದು ಬರೀ ಇಂಗ್ಲೆಂಡ್ ಅಲ್ಲ, ಅಲ್ಲಿ ಇವೆಲ್ಲವೂ ಕೂಡ ನಾರ್ದರ್ನ್ ಐರ್ಲೆಂಡಲ್ಲಿ ಒಂದು ಪೈಲಟ್ ಡಯಾಬಿಟಿಸ್ ರೆಮಿಷನ್ ಪ್ರೋಗ್ರಾಮನ್ನು ಕೆಲವು ಏರಿಯಾದಲ್ಲಿ ಶುರು ಮಾಡಿದ್ರು. 2022ರಲ್ಲಿ ಸ್ಕಾಟ್ಲೆಂಡ್ನಲ್ಲಿ 14 ಬೋರ್ಡ್ಗಳ ಕಡೆಯಲ್ಲಿ ಅದನ್ನು ಶುರು ಮಾಡಿದ್ರು. ಜೂನ್ 1, 2023ರಲ್ಲಿ ಅಧಿಕೃತವಾಗಿ ಡಯಾಬಿಟಿಸ್ ಪಾತ್ ಟು ರೆಮಿಷನ್ ಪ್ರೋಗ್ರಾಮ್ ಅಂತ ಶುರು ಮಾಡಿದ್ರು. ಅದಾದಮೇಲೆ ನಾನು ICMRಗೆ ಪತ್ರ ಬರೆದಿದ್ದು. ಮೇ 2024ಕ್ಕೆ ಇಡೀ ಇಂಗ್ಲೆಂಡ್ನಲ್ಲಿ ಈಗ ಈ ಒಂದು ಪ್ರೋಗ್ರಾಮ್ನ ರೋಲ್ ಔಟ್ ಮಾಡಿದ್ದಾರೆ. ಸೊ ಅಧಿಕೃತವಾಗಿ ಇಂಗ್ಲೆಂಡಿನ ಮತ್ತು ಜಗತ್ತಿನ ಅತ್ಯಂತ ಖ್ಯಾತಿವೆತ್ತ ಮತ್ತು ಇಡೀ ಜಗತ್ತಿನ ಮೆಡಿಕಲ್ ಕಮ್ಯುನಿಟಿ ಆಗಾಗ ತಿರುಗಿ ನೋಡುವಂಥ ಈ NHSನಲ್ಲಿ ಈ ಒಂದು ಪಾತ್ ಟು ರೆಮಿಷನ್ ಪ್ರೋಗ್ರಾಮ್ನ ಟೈಪ್ 2 ಡಯಾಬಿಟಿಸ್ಗೆ ಮಾಡಿದೆ. ಇಷ್ಟಾದ್ಮೇಲಾದರೂ ಎಲ್ಲರೂ ಕಣ್ತರಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ನಿಮ್ಮ ಹತ್ರ ಹಿಂದೆ ನಾನು ಮಾತಾಡಿದಾಗ ನೀವು ಬಹುಶಃ ಮೊದಲಿಗೆ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಅಂತಂತೆ. ನಾನು ಅದಕ್ಕಾಗಿ ಸಾಕಷ್ಟು ಮುಂಚೆಯಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಮೇಲೆ ನೀವು ನನ್ನನ್ನು ಇಂಟರ್ವ್ಯೂ ಮಾಡಿದ್ರಿ. ಭುಜಂಗ್ ಶೆಟ್ಟರು ನನಗೆ ಫೋನ್ ಮಾಡಿದರು, ನಾನು ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದೆ. ಆಗ ಇನ್ನೂ ಕೂಡ ಅಧಿಕೃತವಾಗಿ ಹಿಂಗೆಲ್ಲ ಹೇಳೋಕ್ಕೆ ಅಲ್ಲೊಂದಷ್ಟು ರಿಸರ್ಚ್ ನಡೀತಿದೆ, ಇಲ್ಲೊಂದಷ್ಟು ರಿಸರ್ಚ್ ನಡೀತಿದೆ ಅಂತಿತ್ತು. ಈಗ ಅದೆಲ್ಲ ಮುಗಿದಿದೆ. ಪ್ರೊಫೆಸರ್ ರಾಯ್ ಟೇಲರ್ ಅವ್ರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಈ ವಿಚಾರಕ್ಕೆ. ಸೊ ಈಗಲಾದರೂ ಕೂಡ ಭಾರತದ ಮೆಡಿಕಲ್ ಕಮ್ಯುನಿಟಿ ಇದ್ರ ಬಗ್ಗೆ ತೆರೆದ ಮನಸ್ಸಿನಿಂದ ನೋಡಿ ಕಲ್ತ್ಕೋಬೇಕು ಅಂತ ಅಲ್ಲಿನ ಡಯಾಬಿಟಿಸ್ ಪೇಷಂಟ್ ಸ್ಥಿತಿಗತಿ ಅಂದರೆ ರೋಲ್ ಔಟ್ ಮಾಡಿದ ಮೇಲೆ ಅದು ಡಿಕ್ರೀಸ್ ಆಗ್ತಾ ಹೋಗಿದೆ. ಹೌದು, ಡೆಫಿನೆಟ್ಲಿ. ಅದರಲ್ಲಿ ಅವರು 2014ರಲ್ಲಿ ಡೈರೆಕ್ಟ್ ಸ್ಟಡಿ ಮಾಡಿದಾಗಿಂದನೇ ಎಷ್ಟು ತೂಕ ಕಳ್ಕೊಂಡವ್ರಿಗೆ ಎಷ್ಟು ಪರ್ಸೆಂಟು ಜನ ರೆಮಿಷನ್ನಲ್ಲಿದ್ದಾರೆ ಮತ್ತು 2ನೇ ವರ್ಷ ಆದಮೇಲೂ ಕೂಡ ಇನ್ನೂ ಮಾತ್ರೆ ತಗೊಳ್ಳದೇ ಇದ್ದಾರಾ, ಇಲ್ಲ ಮಾತ್ರೆ ತಗೊಳಕ್ಕೆ ಶುರು ಮಾಡಬೇಕಾಗಿದೆಯಾ, 3ನೇ ವರ್ಷದಲ್ಲೇನಾಯಿತು, 4ನೇ ವರ್ಷದಲ್ಲೇನಾಯಿತು, 5ನೇ ವರ್ಷದಲ್ಲಿ, ಇವೆಲ್ಲ ದಾಖಲೆಗಳನ್ನು ದಾಖಲೀಕರಣ ಮಾಡಿ ಅದನ್ನು ಜಗತ್ತಿನ ಮುಂದೆ ಇಡ್ತಾ ಇದ್ದಾರೆ ಅವರು. ಇಂಗ್ಲೆಂಡ್ನ ಒಂದು ಕೇಸ್ ಸ್ಟಡಿ, ಇಂಗ್ಲೆಂಡ್ನ ಒಂದು ಇಂಗ್ಲೆಂಡ್ಗೆ ಸಂಬಂಧಪಟ್ಟಂತೆ ಆಗಿರುವಂಥ ಡೆವಲಪ್ಮೆಂಟ್ಗಳು ಮತ್ತು ಸರ್ ಹೇಳಿದ ಹಾಗೆ ಇಡೀ ಜಗತ್ತಿನ ಮೆಡಿಕಲ್ ಫ್ರೆಟರ್ನಿಟಿ ತಿರುಗಿ ನೋಡುವಂಥ ಕೆಲಸಗಳನ್ನ ಮಾಡಿರುವಂಥ, ಸಂಶೋಧನೆ ಮಾಡಿರುವಂಥ NHSನವರು ಮಾಡಿರುವಂಥದ್ದು ಅಧಿಕೃತವಾಗಿ ಮಾಡಿರುವಂಥದ್ದು ನಮ್ಮ ದೇಶದಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಮತ್ತು ನೀವು ಇಂಗ್ಲೆಂಡ್ ಹೇಳಿದ್ರಿ, ಇಂಗ್ಲೆಂಡ್ ಮಾತ್ರ ಅಲ್ಲ, ಅಫ್ಕೋರ್ಸ್ ಇಂಗ್ಲೆಂಡು, ಸ್ಕಾಟ್ಲೆಂಡು ಇದೆಲ್ಲ ಅಲ್ಲದೆ ನೆದರ್ಲ್ಯಾಂಡ್ಸ್ನಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ, ಕತಾರ್ನಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಈ ಡೈರೆಕ್ಟ್ ಸ್ಟಡಿ ನಂತರದಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಡೈರೆಕ್ಟ್ ಸ್ಟಡಿ ನಡೀತು. ಇದಲ್ಲದೆ ಸಿಂಗಪೂರ್, ನ್ಯೂಜಿಲ್ಯಾಂಡ್, ಸ್ವೀಡನ್, ಜರ್ಮನಿ ಇಲ್ಲೆಲ್ಲ ಕಡೆ ಕೂಡ ಅವ್ರದ್ದೇ ಆಗಿರೋವಂಥ ಡಯಾಬಿಟಿಸ್ ರೆಮಿಷನ್ ಪ್ರೋಗ್ರಾಮ್ಸ್ನ ಅವರೆಲ್ಲರೂ ನಡೆಸ್ತಾ ಇದ್ದಾರೆ. ಮತ್ತು ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್, ಯಾರ ವಿರುದ್ಧ ತುಂಬ ಜನ ಲೈಫ್ ಸ್ಟೈಲ್ ಡಾಕ್ಟರ್ಗಳು ಸದಾಕಾಲ ಮಾತಾಡ್ತಿದ್ರು, ಆ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ನು ಡಯಾಬಿಟಿಸ್ ರೆಮಿಷನ್ ಅಂದರೆ ಏನು ಅಂತ ಡೆಫಿನೇಷನ್ ಕೂಡ ಮಾಡಬೇಕಾಗಿ ಬಂದಿದೆ. ಈ ರೀತಿಯಲ್ಲಿ ಇವತ್ತು ಇದು 4-5 ವರ್ಷದ ಕೆಳಗಡೆ ನನ್ನಂಥವರು ಈ ವಿಚಾರವನ್ನು ಮುಂದಿಟ್ಟಾಗ, ಅಫ್ಕೋರ್ಸ್ ಇದು ನನಗಿಂತ ಮುಂಚೆ ಕರ್ನಾಟಕದಲ್ಲೂ ಭಾರತದಲ್ಲೂ ತುಂಬ ಜನ ಡಾಕ್ಟರ್ಗಳು ಇದನ್ನೆಲ್ಲ ಮಾತಾಡಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ ತಮ್ಮದೇ ರೀತಿಯಲ್ಲಿ. ಆದರೆ ಒಂದು ಪಬ್ಲಿಕ್ ಅಡ್ವೊಕೇಸಿ ಇದಕ್ಕೊಂದು ಅಗತ್ಯ ಇತ್ತು. ಆ ಪಬ್ಲಿಕ್ ಅಡ್ವೊಕೇಸಿಯನ್ನು ನೀವು ಇಂಟರ್ವ್ಯೂ ಮಾಡಿದ್ರಿಂದ ಮತ್ತು ನಾನು ಬೇರೆ ಬೇರೆ ಕಡೆ ಆರ್ಟಿಕಲ್ಸ್ ಬರೆದಿದ್ದರಿಂದ ಮಾಡಿದ್ವಿ. ಬಟ್ ತುಂಬ ಜನ ಡಾಕ್ಟರ್ಗಳು, ಸೀನಿಯರ್ ಡಾಕ್ಟರ್ಸು, ರಿಯಲ್ ಎಕ್ಸ್ಪರ್ಟ್ಸು
ಅವರು ಅದನ್ನು ಭಾಳ ದಿನಗಳಿಂದ ಮಾಡ್ತಾ ಬಂದಿದ್ದಾರೆ. ಎಲ್ಲವೂ ಸೇರಿದೆ ಸುಮಾರು 17 ಕೋಟಿ ಜನ ಡಯಾಬಿಟಿಸ್ ಪೇಷಂಟ್ಸ್ ನಮ್ಮ ದೇಶದಲ್ಲಿದ್ದಾರೆ. ಹೌದು, ICMRನ ಸ್ಟಡಿ ಪ್ರಕಾರನೇ 10.77 ಕೋಟಿ ಜನ ಡಯಾಗ್ನೋಸ್ಡ್ ಡಯಾಬಿಟಿಕ್ಸ್ ಇದ್ದಾರೆ. ನೀವು ಪ್ರೀ ಡಯಾಬಿಟಿಸು ಇನ್ನೂ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಿಲ್ಲದೆ ಇದ್ದವ್ರನ್ನ ಸೇರಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅಷ್ಟು ದೊಡ್ಡ ನಂಬರ್ ಆಗುತ್ತೆ. 10.77 ಕೋಟಿ ಅಂತಾನೆ ಅನ್ಕೊಳ್ಳೋಣ. ಅಂಥ ಒಂದು ದೊಡ್ಡ ಸಮೂಹಕ್ಕೆ ಲಾಭ ಆಗುವಂಥ ಕೆಲಸನ ನಾವು ಮಾಡಬೇಕು ಆ್ಯಕ್ಚುಲಿ ಅಲ್ವಾ. ಸೊ ಆ ದೃಷ್ಟಿಯಿಂದ ಈಗ ಇದನ್ನು ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಏನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ? ನೀವು ಆಲ್ರೆಡಿ ನನಗೆ ಮುಂಚೆ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಗೆ ಮತ್ತು ಭಾರತ ಸರ್ಕಾರದ ಆರೋಗ್ಯ ಇಲಾಖೆ ಅಥವಾ ಆರೋಗ್ಯ ಇಲಾಖೆ ಸುಪರ್ದಿಲಿರುವಂಥ ICMRಗೆ ನೀವು ಪತ್ರ ಬರೆದ ಬಗ್ಗೆ ಹೇಳಿದ್ರಿ. ಏನು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ವಾಸು ಅವರು? ಅದು ಇದರಲ್ಲಿ ಈ ಪ್ರಾಕ್ಟೀಸನ್ನು ನಾನು ಹೆಂಗೂ ಮುಂಚೆಯಿಂದನೇ ಮಾಡ್ತಾ ಇದ್ದೆ ಮತ್ತು ನನಗೂ ಆಶ್ಚರ್ಯವೆನಿಸುವ ರೀತಿಯ ಹಲವಾರು ರೀತಿಯಾದಂಥ ಫಲಿತಾಂಶಗಳು ಪೇಷಂಟ್ಸಲ್ಲಿ ಬರ್ತಾ ಇದ್ವು. ಆದರೆ ಯಾವಾಗ ಇಂಗ್ಲೆಂಡ್ನಲ್ಲಿ NHS ಪಾತ್ ಟು ರೆಮಿಷನ್ ಪ್ರೋಗ್ರಾಮನ್ನು ಅವರು ರೋಲ್ಔಟ್ ಮಾಡಿದ್ರು, ಆವಾಗ ಒಂದು ಕ್ಲಿಯರ್ ಕಟ್ ಪ್ರೋಟೋಕಾಲ್ನ ಮಾಡಿದ್ಮೇಲೆ ಇದ್ರ ಬಗ್ಗೆ ಭಾರತದ ಮೆಡಿಕಲ್ ಕಮ್ಯುನಿಟಿಯನ್ನು ಈ ವಿಚಾರದಲ್ಲಿ ಎಳಿಬೇಕು ಅಂತ ಅನ್ನಿಸ್ತು. ಹಂಗಾಗಿ ಸೆಪ್ಟೆಂಬರ್ 10ನೇ ತಾರೀಕು 2023 ನಾನು ICMRಗೆ ಪತ್ರ ಬರೆದೆ. ಅದಲ್ಲದೆ ಕರ್ನಾಟಕದಲ್ಲೂ ಕೂಡ ಆರೋಗ್ಯ ಇಲಾಖೆ ಮತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಈ ಪತ್ರ ನಾನು ಬರೆದೆ. ಬರೆಯೋಕ್ಕೆ ಮುಂಚೆ ಏನೂ ಆಗಿರಲಿಲ್ಲ ಅಂತಲ್ಲ, ICMRೇ ಒಂದು ಸ್ಟಡಿ ಮಾಡಿತ್ತು. ICMR ಸ್ಟಡಿಯನ್ನು ICMR ಇಂಡಿಯಾ ಬಿ ಸ್ಟಡಿ ಅಂತ ಕರೆದ್ರು. ಆದರೆ ಅದರಲ್ಲಿ ಪ್ರೀ ಡಯಾಬಿಟಿಸ್ ಮತ್ತು ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಸ್ ಯಾರಿದ್ರು, ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಸ್ ಅಂದರೆ 1 ವರ್ಷ ಆಗಿದೆ ಅಷ್ಟೇ, ಅವರನ್ನು ಮಾತ್ರ ಇಟ್ಕೊಂಡು ಒಂದು ಸ್ಟಡಿ ಮಾಡಿದ್ರು ಸುಮಾರು 18,090 ಜನರ ಮೇಲೆ. ಆದರೆ ಅದನ್ನೊಂದು ಪ್ರೋಟೋಕಾಲ್ ಆಗಿ ಡೆವಲಪ್ ಮಾಡಲಿಲ್ಲ. ಮತ್ತು ಯಾಕೆ 1 ವರ್ಷ ಮಾತ್ರ? ಈಗಾಗಲೇ UK ನಲ್ಲಿ ಡಯಾಬಿಟಿಸ್ ಬಂದು 6 ವರ್ಷ ಆದವ್ರನ್ನ ತೆಗೆದುಕೊಂಡಿದೆ. ಮತ್ತು ಪ್ರೊಫೆಸರ್ ರಾಯ್ ಟೈಲರ್ ಅವ್ರ ಪ್ರಕಾರ 6 ವರ್ಷ ಅಲ್ಲ, 10, 20, 30, 40 ಎಷ್ಟೇ ವರ್ಷ ಆಗಿರಲಿ ಅವರೆಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. 100ಕ್ಕೆ 100 ಭಾಗ ಎಲ್ಲರಿಗೂ ಶಾಶ್ವತವಾಗೂ ಕೂಡ ರಿವರ್ಸಲ್ ಆಗೋದಿಲ್ಲ. ಆದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಪ್ರಮಾಣಕ್ಕೆ ಮಾತ್ರೆಗಳು ಕಡಿಮೆ ಆಗುತ್ತೆ ಅಥವಾ ಇನ್ಸುಲಿನ್ ಕಡಿಮೆ ಆಗುತ್ತೆ, ಕೆಲವರು ನಿಂತೋಗುತ್ತೆ, ಕೆಲವರಿಗೆ ಮೆಟ್ಫಾರ್ಮಿನ್ಗೆ ಮಾತ್ರ ಬಂದಿಲ್ಲತ್ತೆ. ಅದನ್ನು ರಿವರ್ಸಲ್ ವಿತ್ ಮೆಟ್ಫಾರ್ಮಿನ್ ಅಂತ ಕೂಡ ಕರೀತಾರೆ. ಮೆಟ್ಫಾರ್ಮಿನ್ ಅಂತ ಒಂದು ಬೇಸಿಕ್ ಮಾತ್ರೆ ಇದೆ, ಅದನ್ನು ಮಾತ್ರ ತೆಗೆದುಕೊಳ್ಳೋದು. ಈ ಥರ ಎಲ್ಲ ಸಾಧ್ಯತೆಗಳು ಇದೆ ಅಂದಮೇಲೆ ICMR ಕಡೆಯಿಂದ ಇಂಥದ್ದೊಂದು ಸ್ಟಡಿ ಆಗಬೇಕು ಅನ್ನೋದು ನನ್ನ ಒತ್ತಾಯ ಆಗಿತ್ತು. ಅಫ್ಕೋರ್ಸ್ ICMRಯಿಂದ ಯಾವುದೇ ಉತ್ತರ ಬಂದಿಲ್ಲ. ಆದರೆ ಕರ್ನಾಟಕದ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಉತ್ತರ ಬಂತು. ಆದರೆ ಅದರೊಳಗಡೆ ತಾವು ಏನು ಮಾಡಕ್ಕೆ ಹೊರಟಿದ್ದೀವಿ, ಇಂಥ ಒಂದು ರೆಮಿಷನ್ ಪ್ರೋಗ್ರಾಮ್ನ ನಾವು ನಡೆಸ್ತೀವ, ಇಡೀ ದೇಶಕ್ಕೆ ಆಗುವಂಥ ಒಂದು ಪ್ರೋಟೋಕಾಲ್ನ ನಾವು ಮಾಡ್ತೀವ ಅನ್ನೋದ್ರ ಬಗ್ಗೆ ಏನೂ ಇರಲಿಲ್ಲ. ಬದಲಿಗೆ ಬೇರೆ ಎಲ್ಲೋ ಒಂದು ಪತ್ರಿಕೆಯಲ್ಲಿ ಬಂದಿದ್ದ ಲೇಖನದೊಂದು ಜೆರಾಕ್ಸ್ ಸೇರಿಸಿ ಒಂದನ್ನು ಕಳಿಸ್ಕೊಟ್ರು. ಈಗಲೂ ಕೂಡ ನನ್ನ ಅನಿಸಿಕೆ ಈಗ ಇನ್ನೊಂದು ಬೆಳವಣಿಗೆ ಕೂಡ ನಡೆದಿದೆ. ಅಧಿಕೃತವಾಗಿ NHSನ ಪ್ರೋಟೋಕಾಲ್ ಸೇರಿಸ್ಕೊಂಡಿರೋದು ಮಾತ್ರ ಒಂದು ಸ್ನೋಮೆಡ್ ಕೋಡ್ ಅಂತ ಕರೀತಾರೆ. ಅಂದರೆ ಬೇರೆ ಬೇರೆ ಕಾಯಿಲೆಗಳಿಗೆ ನಿರ್ದಿಷ್ಟವಾದಂಥ ಒಂದೊಂದು ಕೋಡ್ ನಂಬರ್ ಇರುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋದು. ಅದನ್ನು NHSನಲ್ಲಿ ಅವರ ಜನರಲ್ ಪ್ರಾಕ್ಟೀಸ್ನಲ್ಲಿ ಇವೆಲ್ಲರಲ್ಲೂ ಕೂಡ ಅದನ್ನು ಮಾಡಬೇಕು. ಅವರ ಡಾಕ್ಯುಮೆಂಟೇಷನ್ಗೆಲ್ಲ ಅದು ಇಂಪಾರ್ಟೆಂಟ್. ಸೊ ಸ್ನೋಮೆಡ್ CT ಕೋಡ್ 7031360005 ಅಂತ ಈಗ ಇದಕ್ಕೆ ಹೆಸರು. ಯಾವುದಕ್ಕೆ? ಡಯಾಬಿಟೀಸ್ ಬಂದವ್ರಿಗೆ ಮಾತ್ರೆಗಳನ್ನು ಪೂರ್ತಿ ನಿಲ್ಲಿಸಿ ಈ ಒಂದು ಪಥ್ಯವನ್ನು ಅನುಸರಿಸುವಂಗೆ ಮಾಡಿರೋವಂಥ ಸ್ಥಿತಿ ಇದೆಯಲ್ಲ, ಅದಕ್ಕೊಂದು ಕೋಡ್ ಕೂಡ ಕೊಟ್ಟಿದ್ದಾರೆ ಅಧಿಕೃತವಾಗಿ. ಸೊ ಇಷ್ಟೆಲ್ಲ ಆದಮೇಲೆ ಈಗಂತೂ ನಾನು ಇದರಲ್ಲಿ ಭಾಳ ತೀವ್ರವಾಗಿ ಭಾರತದ ಮೆಡಿಕಲ್ ಕಮ್ಯುನಿಟಿಯನ್ನು ಮತ್ತು ICMRನ ಮತ್ತು ಆರೋಗ್ಯ ಇಲಾಖೆಯನ್ನು, ಅದು ರಾಜ್ಯ ಮಟ್ಟದಲ್ಲಿರಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿರಲಿ, ಅವ್ರನ್ನ ಒತ್ತಾಯಿಸ್ತೀನಿ. ಇದರ ಬಗ್ಗೆ ಈಗಲಾದರೂ ನಾವು ತಿರುಗಿ ನೋಡಬೇಕು. ದೊಡ್ಡ ಪ್ರಮಾಣದಲ್ಲಿ ಈ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಅದಕ್ಕೆ ಬೇಕಿದ್ರೆ ನಮ್ಮ ಥರದವ್ರ ಹತ್ರ ಸುಮಾರು ಡೇಟಾ ಇದೆ. ಮತ್ತು ನಾನು ಶುರು ಮಾಡಿರೋದು, ನಾನು ಆಗಲೇ ಹೇಳಿದೆ 5 ವರ್ಷದಿಂದ ಅಂತ, ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಇದೇ ಹೆಸರನ್ನು ಎಲ್ಲರೂ ಬಳಸದೇ ಇರ್ಬೋದು. ರಿವರ್ಸಲ್ ಅಂತ ಕೆಲವರು ಬಳಸ್ಬೋದು, ರೆಮಿಷನ್ ಅಂತ ಬಳಸ್ಬೋದು, ಇನ್ನು ಕೆಲವರು ಡಯಟ್ರಿ ಮ್ಯಾನೇಜ್ಮೆಂಟ್ ಅಂತ ಬಳಸ್ಬೋದು. ಅವರಲ್ಲಿ ಕೆಲವರ ಹತ್ರ ಡಾಕ್ಯುಮೆಂಟೇಷನ್ ಇರ್ಬೋದು, ಕೆಲವರ ಹತ್ರ ಇಲ್ಲದೇ ಇರ್ಬೋದು. ಅಂದರೆ ಒಬ್ಬ ಪೇಷಂಟ್ ಬಂದಾಗಿನಿಂದ ಏನೇನಾಯಿತು, ನಾವೇನು ಟ್ರೀಟ್ಮೆಂಟ್ ಕೊಟ್ವಿ, ಏನು ಡಯಟ್ ಹೇಳಿದ್ವಿ, ಆಮೇಲೆ ಏನಾಯಿತು, ಇವೆಲ್ಲ ಕೂಡ ಕೆಲವರು ಫಾಲೋ ಅಪ್ ಮಾಡ್ತಾರೆ, ಕೆಲವರು ಫಾಲೋ ಅಪ್ ಮಾಡಲ್ಲ. ನಮ್ಮ ಹತ್ರ ಡಾಕ್ಯುಮೆಂಟೇಷನ್ ಇದೆ, ಅದನ್ನು ಅವ್ರು ತಗೊಂಡು ಒಂದು ಅಂತಿಮವಾದಂಥ ಚಿಕಿತ್ಸಾ ವಿಧಾನವನ್ನು ಈ ದೇಶದಲ್ಲಿ ರೂಪಿಸಬೇಕು ಅಂತ ನನಗನ್ಸುತ್ತೆ. ಎಸ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ಯಾಕೆಂದರೆ ಇದು ಕೋಟ್ಯಂತರ ಡಯಾಬಿಟಿಸ್ ಪೇಷಂಟ್ಗಳಿಗೆ ಅನುಕೂಲ ಆಗೋದಾದರೆ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಕಾಮನ್ ಸೆನ್ಸ್ ಅಂತ ನನಗನ್ಸುತ್ತೆ. ಬಟ್ ಅದ್ರ ಹಿಂದೆ ಅಂದರೆ ಈಗ 2 ಪ್ರಶ್ನೆ ನನಗೆ ಮನಸ್ಸಲ್ಲಿ ಬಂತು. ಒಂದು,
ಈಗ ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸ್ ಅಂತ ನಾವೇನು ಕರಿತೀವಿ ಅಥವಾ ನಾರ್ಮಲ್ ಡಯಾಬಿಟೀಸ್ ಅಂತ ಅಂದ್ಕೊಳ್ಳಿ, ಭಾಳಷ್ಟು ಜನರಿಗೆ ಇರುವಂಥದ್ದು, 95% ಜನರಿಗೆ ಇರುವಂಥದ್ದು. ನಮ್ಮ ದೇಹ ಪ್ರಕೃತಿ ಮತ್ತು ಬೇರೆ ದೇಶಗಳ ದೇಹ ಪ್ರಕೃತಿ ಬೇರೆ ಇದ್ದು, ಓಕೆ, ಅಂದರೆ ಅವರ ಆ ಒಂದು ಪರಿಣಾಮ ಅಂದರೆ ಈ ಡಯಾಬಿಟಿಸ್ ರಿವರ್ಸಲ್ನ ಪರಿಣಾಮ ಒಂದೇ ಥರ ಆಗೋಕ್ಕೆ ಸಾಧ್ಯನ, ನಮಗೂ ಕೂಡ ಅದೇ ರಿಸಲ್ಟ್ ಬರುತ್ತಾ ಅನ್ನೋದು ಪ್ರಶ್ನೆ. ಬಟ್ ಅದಕ್ಕೆ ನೀವು ಆಲ್ರೆಡಿ ಆ ಒಂದು ಪ್ರೊಸೆಸ್ಸಲ್ಲಿ ಇರೋದ್ರಿಂದ ತುಂಬ ಮುಖ್ಯ. ನಿಮ್ಗೆ ಯಾಕೆ ಈ ಪ್ರಶ್ನೆ ಬಂತು ಗೊತ್ತಿಲ್ಲ. ಈ ಪ್ರಶ್ನೆ ತುಂಬ ಮುಖ್ಯ. ಯಾಕೆ ಅಂದರೆ ಥಿನ್ ಫ್ಯಾಟ್ ಇಂಡಿಯನ್ ಅಂತ ಕರೀತಾರೆ. ಅಂದರೆ ಭಾರತದಲ್ಲಿ ನಿಮಗೆ ಒಬೇಸಿಟಿ ಇರುವಂಥವ್ರಿಗೆ ಮಾತ್ರ ಡಯಾಬಿಟಿಸ್ ಬರೋಲ್ಲ. ನಿಮಗೆ ವೆಸ್ಟಲ್ಲಿ ನೋಡಿದ್ರೆ ನಿಮ್ಗೆ ಡಯಾಬಿಟಿಸ್ ಬಂದವರಲ್ಲಿ ಬಹುಪಾಲು ಜನ ತುಂಬ ದಪ್ಪ ಇರ್ತಾರೆ. ಹಾಗಾಗಿ ಅವರಲ್ಲಿ ತೂಕ ತುಂಬ ಇಳಿಸೋಕೆ ಸಾಧ್ಯತೆ ಇರುತ್ತೆ. ಇಂಡಿಯಾದಲ್ಲಿ ಹಂಗೆ ಇರೋದಿಲ್ಲ, ತುಂಬ ಸಣ್ಣಕ್ಕಿರೋರ್ಗೂ ಡಯಾಬಿಟಿಸ್ ಬರುತ್ತಲ್ಲ. ಸೊ ಇದನ್ನು ಅಂದರೆ ನಿಮ್ಮ ಹೊಟ್ಟೆಯ ಸುತ್ತ ಎಷ್ಟು ಕೊಬ್ಬಿದೆ, ನಿಮ್ಮ ಲಿವರ್ ಮತ್ತು ಪ್ಯಾನ್ಕ್ರಿಯಾಸಲ್ಲಿ ಎಷ್ಟು ಕೊಬ್ಬಿದೆ ಅನ್ನೋದ್ರ ಮೇಲೆ ನಿಮ್ಗೆ ಡಯಾಬಿಟಿಸ್ ಬಂದ್ಬಿಡುತ್ತೆ. ಅದನ್ನು ನಿಮಗಿರುವಂಥ ಫ್ಯಾಟ್ ಥ್ರೆಶೋಲ್ಡ್ ಅಂತಾರೆ. ಇಂಡಿಯಾದಲ್ಲಿ ಒಬೇಸಿಟಿಯನ್ನು, ಸ್ಥೂಲಕಾಯವನ್ನು, ಬೊಜ್ಜನ್ನು ಅದನ್ನು ನೀವು ಯುರೋಪಿನ ಮಾನದಂಡಗಳನ್ನ ಇಟ್ಕೊಂಡು ಅನ್ವಯಿಸಿ ನೋಡಬಾರ್ದು ಅಂತ. ಹಂಗಾಗಿ ನೀವು ಇಲ್ಲಿ 10 kg 15 kg ತೂಕ ಇಳಿಸೋಕ್ಕಾಗಲ್ಲ ನಮ್ಮಲ್ಲಿ ತುಂಬ ಜನಕ್ಕೆ. ಆದರೂ ಕೂಡ ಇಲ್ಲಿ ಅದು ಹೇಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಒಂದು ಭಿನ್ನವಾದಂಥ ಕೆಲವು ಸ್ಟಡೀಸ್ನ ಅಗತ್ಯ ಇದೆ. ಹಾಗಾಗಿ ನಾನು ಹೇಳ್ತಿರೋದು, ನಮ್ಮ ಹತ್ರ ಇರುವಂಥ ಡೇಟಾನು ನೀವು ನೋಡಿ, ಮತ್ತು ICMR ಕ್ಯಾನ್ ಟೇಕ್ ಅಪ್ ಇಂಡಿಪೆಂಡೆಂಟ್ ಸ್ಟಡೀಸ್ ಆಲ್ಸೋ, ಅಥವಾ ಈವನ್ ಆರ್ ಹೆಲ್ತ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕ್ಯಾನ್ ಆಲ್ಸೋ ದೇ ಟೇಕ್ ಅಪ್ ದೇರ್ ಓನ್ ಸ್ಟಡೀಸ್. ಈ ವ್ಯತ್ಯಾಸ ಏನಿರುತ್ತೆ ಅಂತ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಆಗಲೇ ಪ್ರೊಫೆಸರ್ ರಾಯ್ ಟೇಲರ್ ಮಾತಾಡಿದ್ದಾರೆ. ಇಂಗ್ಲೆಂಡ್ನ ವಿಶೇಷ ಏನಪ್ಪ ಅಂದರೆ, ಅವರು ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಂಥವ್ರಿಗೆ ಯಾವ ರೀತಿಯ ಚಿಕಿತ್ಸಾ ವಿಧಾನ ಅಂತ ಮಾತ್ರ ನೋಡಲ್ಲ. ಅದ್ರ ಜೊತೆಗೆ ಅವರು ಸೌತ್ ಏಷ್ಯಾಯಿಂದ ಬಂದಂಥವ್ರಿಗೆ ಅವ್ರಿಗೆ ಇರೋವಂಥ ಡಯಟ್ ಏನಿರಬೇಕು ಪ್ರತ್ಯೇಕವಾಗಿ, ಅವ್ರಿಗೆ ಬೇರೆ ರೀತಿಯ ಕಾಯಿಲೆ ಬರುತ್ತಾ, ಆಫ್ರೋ ಕೆರಿಬಿಯನ್ ಮೂಲದವ್ರಿಗೆ ಬೇರೆ ರೀತಿಯಾದಂಥ ಕಾಯಿಲೆ ಬರುತ್ತಾ ಅನ್ನೋದನ್ನು ನೋಡ್ತಾರೆ. ಯಾಕಂದರೆ ಅಲ್ಲಿ ತುಂಬ ವಲಸಿಗರಿರುವಂಥ ದೇಶಗಳಿವೆಲ್ಲ ಕೂಡ. ಹಾಗೆ ನೀವು ನೋಡಿದ್ರೆ ಅಮೆರಿಕ ಅಂತೂ ಪೂರ್ತಿ ವಲಸಿಗರದೇ ದೇಶ. ಹಂಗಾಗಿ ಎಲ್ಲ ದೇಶಗಳಿಂದ ಬಂದಿರೋವಂಥವರ ಜೀನ್ಸ್ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದ್ರ ಬಗ್ಗೆ ಈಗಾಗಲೇ ದೇರ್ ಈಸ್ ಮೆಟೀರಿಯಲ್, ಬಟ್ ಸ್ಟಿಲ್ ನೀವು ಇನ್ನೂ ಹೊಸ ಸ್ಟಡಿ ಕೂಡ ಮಾಡ್ಬೋದು. ಹಾಗಾಗಿ ಈ ಪ್ರಶ್ನೆ ಇದೆಯಲ್ಲ, ನಮ್ಮವ್ರಿಗೇನಾದ್ರು ಭಿನ್ನನ ಅಂತ. ಸೊ ಅದರಲ್ಲಿ ಮೊದಲನೇ ವಿಚಾರ ಇದು. ಎರಡನೇ ವಿಚಾರ, ನಮ್ಮ ಡಯಟ್ ಕೂಡ ಭಿನ್ನವಾಗಿರೋದಲ್ವ. ನಮ್ಮ ಫುಡ್ ಕಲ್ಚರ್ ಬೇರೆ ಇದೆ. ಕರ್ನಾಟಕದಲ್ಲೇ ನಿಮಗೆ ಒಂದೇ ಫುಡ್ ಕಲ್ಚರ್ ಇಲ್ಲ, ನಿಮಗೆ ಕನಿಷ್ಠ 3 ರಿಂದ 4 ಭಿನ್ನ ರೀತಿಯಾದಂಥ ಫುಡ್ ಕಲ್ಚರ್ ಇದೆ. ಹಾಗಾಗಿ ಇದರಲ್ಲಿ ಯಾವ ರೀತಿಯ ಡಯಟನ್ನು ನಾವು ಸಸ್ಟೈನಬಲ್, ಈಗ ನೋಡಿ ನ್ಯೂ ಕ್ಯಾಸಲ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ನಡೆದಾಗ ಅಲ್ಲಿ ಅವರು ಮಾಡಿದ್ದೇನೆಂದರೆ 900 ಕಿಲೋ ಕ್ಯಾಲೋರೀಸ್ ಅಷ್ಟು ಒಂದು ದಿನಕ್ಕೆ ತರಕಾರಿ ಮತ್ತು ಕೆಲವು ಪ್ರೋಟೀನ್ ಶೇಕ್ಸ್ನ ಕೊಟ್ಟಿದ್ದು. ನಾನು ಕೊಡೋ ಟ್ರೀಟ್ಮೆಂಟಲ್ಲಿ ನಾವು ಪ್ರೋಟೀನ್ ಶೇಕ್ ಕೊಡಲ್ಲ, ನಾವು ಮಾಮೂಲಾಗಿ ಏನು ಆಹಾರ ತಿಂತೀವೋ ಅದರಲ್ಲೇ ಏನು ಬದಲಾವಣೆ ಅಂತ ಮಾತ್ರ ಹೇಳ್ತೀವಿ. ಯಾಕಂದರೆ ನಮ್ಮಲ್ಲಿ ಈ ಪ್ರೋಟೀನ್ ಶೇಕ್ಸ್ನ ಕೊಟ್ಬಿಟ್ಟು ನೀವು ದೊಡ್ಡ ಸಂಖ್ಯೆಯ ಜನರಿಗೆ ಈ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ ಹೋಗ್ಬೋದು, ಜನ ಅದನ್ನು ಒಪ್ಪದೇ ಇರ್ಬೋದು. ಬಟ್ ಅಲ್ಲಿ ಹಂಗೆ ಆಗಲಿಲ್ಲ ಅಂತ ಪ್ರೊಫೆಸರ್ ರಾಯ್ ಟೇಲರ್ ಮತ್ತೆ ಒತ್ತಿ ಹೇಳ್ತಾರೆ. ಯಾರಿಗೆ, ಯಾಕಂದರೆ ಈ ಡಯಟನ್ನು ಮಾಡಬೇಕಾದ್ರೆ ಯಾರಿಗೂ ಡಯಟ್ ಮಾಡೋದು ಅಂದರೆ ಹಸುವಿನಲ್ಲಿ ಒದ್ದಾಡೋದು ಅಂತ ಹಂಗೇನಿಲ್ಲ. ಡಯಟ್ ಮಾಡೋದು ಅಂದರೆ ಹೊಟ್ಟೆ ತುಂಬ ರುಚಿಕರವಾಗಿ ತಿಂದು ಕೂಡ ಇದನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ನಾವು ಅನುಸರಿಸ್ತಾ ಇರ್ತಕ್ಕಂಥ ಮೆಥಡ್ಡು. ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಆಯಿತು ಅಂತ ಪ್ರೊಫೆಸರ್ ಟೇಲರ್ ಹೇಳ್ತಾರೆ. ನೀವು ಏನು ಮಾಡ್ತಾ ಇದ್ರಲ್ಲ ಈಗ, ಇದು ನೀವು ಅಳವಡಿಸ್ಕೊಂಡಿರೋ ಮೆಥಡ್ ಏನಿದೆ, ಇದು ಮತ್ತು NHS ಮೆಥಡ್ನಲ್ಲಿ ಸಿಮಿಲಾರಿಟಿ ಇದೆಯಾ, ಅಥವಾ ನೀವು ಭಾರತೀಯ ಪಥ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡಿಕೊಂಡು ಸ್ವಲ್ಪ ಅದನ್ನು ಭಿನ್ನತೆ ತರುವಂಥ ಪ್ರಯತ್ನ ಮಾಡಿದ್ದೀರಾ ಡಾಕ್ಟರ್ ವಾಸು? ಇಲ್ಲ, ಜಗತ್ತಲ್ಲಿ ಎಲ್ಲರೂ ಅನುಸರಿಸ್ತಾ ಇರೋವಂಥ ಮೆಥಡಲ್ಲಿ ಒಂದು ಕಾಮನ್ ಥಿಂಗ್ ಇದೆ. ಅದೇನು ಅಂತಂದರೆ ಲೋ ಕ್ಯಾಲೋರಿ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅಂತೀವಿ. ಅದು ಎಲ್ಲರಿಗೂ ಕಾಮನ್. ಕೆಲವು ಕಡೆ ಅದನ್ನು ಪ್ರೋಟೀನ್ ಶೇಕ್ಸ್ ಅಂತ ಮಾಡ್ತಾರೆ, ಕೆಲವು ಕಡೆಗೆ ನೋ ನಾನ್ ವೆಜ್ ವೀಗನ್ ಡಯಟ್ ಹೇಳ್ತಾರೆ, ಕೆಲವು ಕಡೆ ಸಿಕ್ಕಾಪಟ್ಟೆ ನಾನ್ ವೆಜ್ ಮಾತ್ರ ತಿನ್ನುವಂಥ ಡಯಟು ಕೂಡ ಹೇಳ್ತಾರೆ, ಅಂದರೆ ಒನ್ ಫಾರ್ಮ್ ಆಫ್ ಕೀಟೋ ಡಯಟ್ ಅದು. ಸೊ ನಾನು ಅನುಸರಿಸ್ತಾ ಇರುವಂಥ ಮೆಥಡಲ್ಲಿ ನಾನು ವಾಂಟೆಡ್ ಟು ಗೋ ಮಾಡ್ರೇಟ್. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸಾಮಾನ್ಯ ಎಕ್ಸ್ಟ್ರೀಮ್ ಅಂತ ಕರಿಯಬಲ್ ಅಂತ ಡಯಟ್ಸು 95% ಜನಕ್ಕೆ ಮಾಡೋಕ್ಕಾಗಲ್ಲ. ಆಮೇಲೆ ವೆಜಿಟೇರಿಯನ್ಸ್ ಮತ್ತು ನಾನ್ ವೆಜಿಟೇರಿಯನ್ಸ್ಗೂ ಅನ್ವಯ ಆಗಬೇಕು. ಮತ್ತು ಒಂದು 5% ಜನ ಮಾತ್ರ ತುಂಬ ದೃಢ ಸಂಕಲ್ಪ ಇರೋರು, ನೀವು ಅವ್ರಿಗೆ ಏನು ಹೇಳಿದ್ರು ಮಾಡ್ತಾರೆ. 95% ಜನ ಅದನ್ನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ 95% ಜನ ಮಾಡೋಕ್ಕೆ ಸಾಧ್ಯ ಆಗುವಂಥ ರೀತಿಯ ಡಯಟ್ ವಿಧಾನವನ್ನು ಮತ್ತು ಕರ್ನಾಟಕದ ಆಹಾರ ಪದ್ಧತಿಗೆ ಅಳವಡಿಸುವಂಥ ವಿಧಾನವನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ದೇಶದ ಬೇರೆ ಬೇರೆ ಭಾಗದಲ್ಲಿ, ಕರ್ನಾಟಕದಲ್ಲೂ ಬೇರೆಯವರು ಬೇರೆ ಬೇರೆ ರೀತಿಯಾದಂಥ ಮೆಥಡ್ನ ಅಳವಡಿಸ್ತಾ ಇರೋದು ಇತ್ತು. ಉದಾಹರಣೆಗೆ ಡಾಕ್ಟರ್ ಭುಜಂಗ್ ಶೆಟ್ಟರು ಒಂದು ಭಿನ್ನವಾದಂಥ ಮೆಥಡ್ನ ಅಳವಡಿಸ್ತಾ ಇದ್ದರು. ನಾನು ಆ ಮೆಥಡ್ನ ಅಳವಡಿಸೋದಿಲ್ಲ.
ಸೊ ಇದು ಈ ರೀತಿಯ ಪ್ರಿಫರೆನ್ಸಸ್ ಬೇರೆ ಬೇರೆ ಇರುತ್ತೆ. ಆದರೆ ಲೋ ಕಾರ್ಬೋಹೈಡ್ರೇಟ್ ಆ್ಯಂಡ್ ಲೋ ಕ್ಯಾಲೋರಿ ಡಯಟ್ ಏನಿದೆ ಇದನ್ನೇ ಎಲ್ಲರೂ ಅನುಸರಿಸಬೇಕು ಅನ್ನೋದ್ರಲ್ಲಿ ಸಹಮತ ಇದೆ. ಅದೇ ಇರುತ್ತೆ ಅದರೊಳಗಡೆ. ಓಕೆ, ಅಂದರೆ ಅದನ್ನು ಕೂಡ ನೀವು ಮಾಡ್ತಾ ಇದ್ದೀರಾ. ಸೊ ಈಗ ನಮ್ಮ ಪೇಷಂಟ್ಸ್ ಏನು ಕರ್ನಾಟಕದಲ್ಲಿದ್ದಾರೆ, ತುಂಬ ಜನಕ್ಕೆ ತುಂಬ ಸಫರ್ ಪಡ್ತಿರುವಂಥ ಪೇಷಂಟ್ಸ್ಗೆ ಈ ಒಂದು ಚರ್ಚೆ ನನ್ನ ಪ್ರಕಾರ ಒಂದು ಆಶಾಕಿರಣ ಅಂತ ನನಗನ್ಸುತ್ತೆ. ಸೊ 2 ಪ್ರಶ್ನೆಗಳು. ಒಂದು, ಇದು ನೀವು ಮಾತ್ರ ಮಾಡ್ತಾ ಇದ್ದೀರಾ ಅಥವಾ ಬೇರೆಯವರು ಮಾಡ್ತಾರೆ ಕರ್ನಾಟಕದಲ್ಲಿ? ಮಾಡ್ತೀವಿ, ತುಂಬ ಜನ ಈಗ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನೀವೇನಾದ್ರು ಸೋಷಿಯಲ್ ಮೀಡಿಯಲ್ಲಿ ತೆಗೆದುಬಿಟ್ರೆ ಒಂದ್ಸರಿ ಡಯಾಬಿಟಿಸ್ ರಿವರ್ಸಲ್ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ಸ್ ಥರದಲ್ಲಿ ಬರ್ತಾ ಇರುತ್ತೆ. ಕಳೆದ 2-3 ವರ್ಷಗಳಲ್ಲಿ ಜಾಸ್ತಿ ಆಗುತ್ತೆ. ನನಗೆ ಗೊತ್ತಿದ್ದಂಗೆ ಮುಂಚೆ ಕಡಿಮೆ ಇತ್ತು ಅಥವಾ ಯಾರೂ ಮಾಡ್ತಿರ್ಲಿಲ್ಲ. ಈ ಆನ್ಲೈನ್ನಲ್ಲಿ ಏನೋ ಇದನ್ನು ಮಾಡೋದು ಅಂತ ನಡೀತಿತ್ತು ಅಂತ ಇತ್ತು. ಬಟ್ ಕರ್ನಾಟಕದಲ್ಲಿ ಇದನ್ನು ಬೇರೆ ಬೇರೆ ಭಾಗಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಏನು ಹೆಸರು ಕೊಟ್ಟಿದ್ರು ಅನ್ನೋದು ಬೇರೆ, ಬಟ್ ದೇಶದಲ್ಲಿ ಬೇರೆ ಬೇರೆ. ಪೂನಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲಸ ತುಂಬ ಕಾಲದಿಂದ ನಡೀತಿದೆ. ಅಲ್ಲಿ ಡಾಕ್ಟರ್ ಚಿತ್ತರಂಜನ್ ಯಾಜ್ಞಿಕ್ ಅಂತ ಒಬ್ಬರು ಡಾಕ್ಟ್ರು ಈ ಥಿನ್ ಫ್ಯಾಟ್ ಇಂಡಿಯನ್ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ರಿಸರ್ಚ್ನ ತುಂಬ ಹಿಂದೆ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರು ಮೊದಲು ಯಾರು ನಂತರ ಅನ್ನೋದಲ್ಲಿ ಏನು ಇದು ಸೈನ್ಸ್ ಇದು. ಸೊ ಬೆಂಗಳೂರಿನಲ್ಲಿ ಆ ರೀತಿಯಲ್ಲಿ ನಾನು ಕ್ಲಿನಿಕನ್ನು ಶುರು ಮಾಡಿ 5 ವರ್ಷ ಆಗಿದೆ. ಈ ಥಿನ್ ಫ್ಯಾಟ್ ಇಂಡಿಯನ್ ಟರ್ಮೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನಗು ಬರುತ್ತೆ. ಹೌದು, ಸಣ್ಣಕ್ಕಿದ್ದು ಕೊಬ್ಬಿರುವ ಭಾರತೀಯರು ಅಂತ ಆಗ್ಬಿಡುತ್ತೆ. ಫ್ಯಾಟ್ ಇಂಡಿಯನ್ ಅಂತ ಅನ್ಕೊಂತೀವಿ, ಥಿನ್ ಇಂಡಿಯನ್ ಅಂತೀವಿ. ಥಿನ್ ಫ್ಯಾಟ್ ಇಂಡಿಯನ್ ಅಂದರೆ ನೋಡೋಕ್ಕೆ ನೀವು ತಿನ್ನೇ ಇದ್ದೀರಾ, ಆದರೂ ನಿಮ್ಮ ಹತ್ರ ಕೊಬ್ಬಿದೆ ಅಂತ ಅರ್ಥ ಅಲ್ವಾ? ಕೊಬ್ಬು ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಸೊ ಅಂಥವ್ರು ನಮ್ಮಲ್ಲಿ ಅಂದರೆ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗದೇ ಇರ್ಬೋದು ಡಯಾಬಿಟಿಸ್ ಇದೆ ಅಂತ ಹೇಳಿ, ಅಥವಾ ಬರಲ್ಲ ಅಂತ ಅಂದ್ಕೊಂಡಿರ್ಬೋದು. ಬಟ್ ಅಂಥವ್ರಿಗೂ ಬರುತ್ತೆ ಅನ್ನೋದು ಡಾಕ್ಟರ್ ವಾಸು ಅವರು ಹೇಳ್ತಾ ಇದ್ರು. ಇನ್ನು ಕೊನೆಯದಾಗಿ ಡಾಕ್ಟರ್ ವಾಸು ಅವ್ರನ್ನ ಸಂಪರ್ಕಿಸಬೇಕು ಅನ್ನೋರಿಗೆ ನಾನು ಅವರ ಫೋನ್ ನಂಬರು, ಅವರದ್ದು ಡೀಟೇಲ್ಸ್ನ ಹಾಕಿರ್ತೀನಿ. ಅದನ್ನು ಬಳಸ್ಕೊಂಡು ದಯವಿಟ್ಟು ನೀವು ನಿಮ್ಮ ಸಮಯನ ತೆಗೆದುಕೊಂಡು ಭೇಟಿ ಮಾಡಿ ಅಂತ ಕೇಳ್ತೀನಿ. 2ನೇದು, ಈಗ ಕರ್ನಾಟಕದಲ್ಲಿ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ವಿಜಯನಗರ, ಬಟ್ ಬೀದರಿಂದ ಚಾಮರಾಜನಗರದ ಸುಮಾರು ಜನ ಪೇಷಂಟ್ಸ್ ಇರ್ತಾರೆ. ಸೊ ಹೀಗಾಗಿ ಹೇಗೆ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನೀವು? ಬರ್ಬೋದು, ಅವರು ಇಲ್ಲಿಗೆ ಬೆಂಗಳೂರಿಗೆ ಬರ್ಬೋದು. ಇಲ್ಲದೇ ಇದ್ರೂ ಆನ್ಲೈನ್ನಲ್ಲಿ ಈ ಟ್ರೀಟ್ಮೆಂಟನ್ನು ನಾವು ಕೊಡೋದಿದೆ. ಸೊ ಬಟ್ ಅದು ನನಗನ್ಸೋದು ಅಫ್ಕೋರ್ಸ್ ನಾವು ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಜನ ಅದರ ಉಪಯೋಗ ಪಡ್ಕೊಳ್ಬೋದು. ಆದರೆ ಇದು ಒಂದು ಸರ್ಕಾರ ಅಧಿಕೃತವಾದಂಥ ಪ್ರೋಟೋಕಾಲ್ ಆಗಿ ಇದನ್ನು ಡೆವಲಪ್ ಮಾಡಬೇಕು. ರಾಜ್ಯದ ಎಲ್ಲ ಡಾಕ್ಟರ್ಗಳು ಇದನ್ನು ಪ್ರಾಕ್ಟೀಸ್ ಮಾಡೋಂಗೆ ಆಗಬೇಕು. ಇನ್ಫ್ಯಾಕ್ಟ್ ಇದಕ್ಕೆ NHSನಲ್ಲಿ ನರ್ಸಸ್ ಇದನ್ನು ಮ್ಯಾನೇಜ್ ಮಾಡೋ ರೀತಿ ಒಳಗಡೆ ಇದನ್ನು ಡಿಸೈನ್ ಮಾಡಲಾಗಿದೆ. ಹಾಗಾಗಿ ಇದಕ್ಕೆ ತುಂಬ ಎಕ್ಸ್ಟ್ರಾ ಸ್ಪೆಷಲಿಸ್ಟ್ ಬೇಕು ಅಂತಿಲ್ಲ. ಸ್ಪೆಷಲಿಸ್ಟ್ ಕೇರು ತುಂಬ ಅಗತ್ಯ ಇದೆ. ಅದು ಯಾವುದಕ್ಕೆ ಅಗತ್ಯ ಇದೆ, ಯಾವ ಸಿವಿರಿಟಿಯಲ್ಲಿ ಅಗತ್ಯ ಇದೆ ನೋಡ್ಬೋದು. ಬಟ್ ಸಾಮಾನ್ಯವಾಗಿ ಡಯಾಬಿಟಿಸ್ ಇರುವಂಥವ್ರಿಗೆ ಅತ್ಯಂತ ಸರಳ ವಿಧಾನದಿಂದ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಫ್ಕೋರ್ಸ್ ಪೇಷಂಟ್ಸ್ಗೆ ಅವ್ರು ಟ್ರೀಟ್ಮೆಂಟ್ ಎಲ್ಲಿ ಬೇಕಾದ್ರೂ ತೊಗೋಬೋದು. ನಮ್ಮ ಕ್ಲಿನಿಕ್ಗೂ ಕೂಡ ಅವರು ಬರ್ಬೋದು. ದೂರದಲ್ಲಿದ್ದು ಕೂಡ ಆನ್ಲೈನ್. ನನಗೆ ಆ ರೀತಿಲಿ ಬೇರೆ ಬೇರೆ ದೇಶದಿಂದ ಪೇಷಂಟ್ಸ್ ಇರೋರು ಇದ್ದಾರೆ. US ಇಂದ, ಗಲ್ಫಲ್ಲಿಂದ ಇರೋರು, ಆಸ್ಟ್ರೇಲಿಯಾದಲ್ಲಿ ಇರೋವಂಥವ್ರು. ಯಾಕಂದರೆ ಅವ್ರಿಗೆಲ್ರಿಗೂ ಇಂಡಿಯನ್ ಡಯಟ್ ಬೇಕಿರುತ್ತೆ ಬೇಸಿಕಲಿ, ನಮ್ಮಿಂದ ಹೋದವ್ರಿಗೆ ಬೇರೆ ಬೇರೆ ರಾಜ್ಯದಲ್ಲಿರೋರು. ಹಂಗಾಗಿ ಆನ್ಲೈನ್ ಸೆಷನ್ ಇರುತ್ತೆ. ಆದರೆ ಇದನ್ನು ರಾಜ್ಯದಲ್ಲಿ ಎಲ್ಲ ಡಾಕ್ಟರ್ಗಳು ಇದನ್ನು ಬಳಸೋಕ್ಕೆ ಸಾಧ್ಯ. ಆದರೆ ಡಯಾಬಿಟಿಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ನಾವು ಮೆಟಾಬಲಿಕ್ ಸಿಂಡ್ರೋಮ್ ಅಂತೀವಿ. ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ತೂಕ ಜಾಸ್ತಿ ಇರೋದು, ಇವೆಲ್ಲ ಸೇರಿ ಅವೆಲ್ಲದಕ್ಕೂ ಸೇರಿ ಒಳ್ಳೆಯದಾಗುತ್ತೆ. ಈ ಮೆಟಬಲಿಕ್ ಡಿಸೀಸಸ್ ಎಲ್ಲದಕ್ಕೂ ಕೂಡ ಇದು ಒಂದು ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರ ಅಧಿಕೃತವಾಗಿ ಇದನ್ನು ಜಾರಿಗೆ ಮಾಡಬೇಕು ಅಂತ ಅನ್ನೋದು ನನ್ನ ಒತ್ತಾಯ. ಸೊ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಅಂದರೆ ಅದರ ಅಡಿಯಲ್ಲಿ ಬರುವಂಥ ಸಂಸ್ಥೆಗಳ ಜೊತೆಗೆ ಆಲ್ರೆಡಿ ಕಮ್ಯುನಿಕೇಷನ್ ಮಾಡಿರೋದ್ರಿಂದ ಡಾಕ್ಟರ್ ವಾಸು ಅವರು ಸಂಬಂಧಪಟ್ಟವರು ಇದನ್ನು ಗಮನಿಸಲಿ ಅಂತ ನಾನು ಈ ಮೂಲಕ ಮತ್ತೊಂದು ಸಲ ಒತ್ತಾಯಿಸ್ತೀನಿ. ಫೈನಲ್ ಆಗಿ ಒಂದು ಪ್ರಶ್ನೆ ತುಂಬ ಜನರಿಗೆ ಕಾಡುವಂಥ ಪ್ರಶ್ನೆ ಇರ್ಬೋದೇನೋ, ಅಂದರೆ ನಮ್ಮ ದೇಶದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳು ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳು ಸಂಖ್ಯೆನ ಗಮನಿಸೋದಾದರೆ ಪ್ರೈವೇಟ್ ನಮ್ಮ ಹತ್ರ ತುಂಬ ಜಾಸ್ತಿ ಇದೆ. ಸೊ ಹೀಗಾಗಿ ಮತ್ತು ಪ್ರೈವೇಟ್ ಅಂದಾಗ ಫಾರ್ಮಾ ಲಾಬಿ ಅಂತ ನಾವು ಅದನ್ನು ಕೂಡ ಅಂದ್ಕೊಂಡಿರ್ತೀವಿ. ಅದು ಒಂದು ಕಾರಣನ ನಮ್ಮ ದೇಶದಲ್ಲಿ ಇದು ಇನ್ನೂ ಇಂಪ್ಲಿಮೆಂಟ್ ಆಗದೆ ಇರೋಕ್ಕೆ ಆ ಥರದ್ದು ಏನಾದರೂ? ಅಂದರೆ ತುಂಬ ಜನ ಇದನ್ನೊಂದು ಕಾನ್ಸ್ಪಿರಸಿ ಥರ ನೋಡ್ತಾರೆ. ಅಂದರೆ ಪ್ರೈವೇಟ್ ಫಾರ್ಮಾ ಲಾಬಿ ಅಥವಾ ಹಾಸ್ಪಿಟಲ್ ಲಾಬಿ ಎಲ್ಲ ಕೂತ್ಕೊಂಡ್ಬಿಟ್ಟು ಎಲ್ಲ ಸೇರಿ ಯಾವ ಕಾರಣಕ್ಕೂ ಇದ್ರ ಬಗ್ಗೆ ರಿಸರ್ಚ್ ಆಗಬಾರ್ದು ಅಂತ ತಡೆದ್ರು ಅಂತ. ಹಂಗಿರೋದಿಲ್ಲ. ಆದರೆ ರಿಸರ್ಚ್ ಇಂಟ್ರೆಸ್ಟು ಪ್ರೈವೇಟ್ ಇರುವಂಥವ್ರಿಗೆ ಸಹಜವಾಗಿ ಅದರಲ್ಲೊಂದು ಪ್ರಾಫಿಟ್ ಮೋಟಿವ್ ಇರುತ್ತೆ. ಆದರೆ ನೀವು ಈಗ ಇಂಗ್ಲೆಂಡಲ್ಲಿ, ಸ್ಕಾಟ್ಲ್ಯಾಂಡು ಅಂತ ಎಲ್ಲೆಲ್ಲಿ NHS ಪ್ರೋಗ್ರಾಮ್ಸು ಈಗ ರನ್ ಆಗ್ತಾ ಇದೆ, ಅಲ್ಲಿ ನೋಡಿದ್ರೆ ಅವರು 300 ಕೋಟಿ ರೂಪಾಯಿಗಳನ್ನ ಈ ಸ್ಟಡಿಗೆ ಒಂದು ಸರಿ ದುಡ್ಡು ಕೊಟ್ಟರು. ಈಗ ಬಹುಶಃ ಇನ್ನೂ ಜಾಸ್ತಿ ಕೊಟ್ಟಿರ್ತಾರೆ. ಯಾಕೆ ಅಂದರೆ NHSನ ಅಲ್ಲಿನ
ಆ್ಯನ್ಯುವಲ್ ಹೆಲ್ತ್ ಬಜೆಟಲ್ಲಿ 9% ಬರೀ ಟೈಪ್ 2 ಡಯಾಬಿಟಿಸ್ನ ಟ್ರೀಟ್ ಮಾಡೋದಕ್ಕೆ ಹೋಗ್ತಾ ಇತ್ತು. ಈಗ ಸಪೋಸ್ ಅದರಲ್ಲಿ ಒಂದು 60-70% ಜನರಿಗೆ ಮಾತ್ರೆಗಳ ಅಗತ್ಯವೇ ಇಲ್ಲದೆ ಇದ್ದರೆ ಆ ಡ್ರಗ್ ಬಜೆಟ್ ಹೊಟ್ಟೋಯ್ತು ಪೂರ್ತಿ. ನೀವು ಮತ್ತೆ ನಿಧಾನಕ್ಕೆ ಅವ್ರು ವರ್ಷಾನುಗಟ್ಟಲೆ ಈ ಟ್ರೀಟ್ಮೆಂಟ್ನ ಇದಕ್ಕೆ ಆಸ್ಪತ್ರೆ ಸುತ್ತುವಂಥ ಅಗತ್ಯ ಇರಲ್ಲ. ಸರ್ಕಾರಕ್ಕೆ ಪ್ರತಿ ವರ್ಷ, ಪ್ರತಿ ತಿಂಗಳು, ಇನ್ಫ್ಯಾಕ್ಟ್ ಪ್ರತಿ ದಿನ ದೊಡ್ಡ ಪ್ರಮಾಣದಲ್ಲಿ ಹಣ ಉಳಿತಾಯ ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಆ ಬಗ್ಗೆ ರಿಸರ್ಚ್ಗೆ ಹೆಚ್ಚಿನ ಆಸಕ್ತಿ ಇದೆ. ನಮ್ಮಲ್ಲಿ ಕೂಡ ಈಗ ಇದೊಂದು ಇಂಡಸ್ಟ್ರಿಯಾಗಿ ಬೆಳಿಬಾರ್ದು. ಅಂದರೆ ಇದು ಕೂಡ ಮತ್ತೆ ಹೆಚ್ಚೆಚ್ಚು ಜನರಿಂದ ಹಣನ ಸಂಗ್ರಹಿಸುವಂಥ ಒಂದು ಇಂಡಸ್ಟ್ರಿಯಾಗಿ ಬೆಳೆಯಿದೆ. ಹಾಗಾಗಿ ನಾನು ಮತ್ತೆ ಒತ್ತು ಹೇಳೋದು, ಎಲ್ಲ ಡಾಕ್ಟರ್ ಪ್ರಾಕ್ಟೀಸ್ ಮಾಡಬೇಕು, ಸರ್ಕಾರ ತನ್ನ ಆಸ್ಪತ್ರೆಗಳಿಗೆ ಇದನ್ನು ಕೊಡಬೇಕು ಅಂತ ಹೇಳೋದು ಅದೇ ಕಾರಣಕ್ಕೆ. ಇಲ್ಲದೇ ಇದ್ರೆ ಏನಾಗುತ್ತೆ, ಅಫ್ಕೋರ್ಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಯಾಕೆ ಬರುತ್ತೆ ಇದರೊಳಗಡೆ? ಬರೋದಿಲ್ಲ. ಯಾಕಂದರೆ ಸರ್ಕಾರಕ್ಕಾದರೆ ಅಷ್ಟರ ಮಟ್ಟಿಗೆ ತನ್ನ ಆಸ್ಪತ್ರೆಗಳಲ್ಲಿ ಡಯಾಬಿಟಿಸ್ ರೋಗಿಗಳ ಲೋಡ್ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಇರ್ಬೋದು. ಬಟ್ ಇನ್ ಎನಿ ಕೇಸ್ ಎಲ್ಲ ಮೆಡಿಕಲ್ ಕಮ್ಯುನಿಟಿ ಎಲ್ಲರದ್ದು ಕರ್ತವ್ಯ ಸೈನ್ಸ್ನ ಡೆವಲಪ್ ಮಾಡಬೇಕು, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಏನಾಗ್ತಿದೆ ಅದನ್ನು ತಿಳ್ಕೋಬೇಕು. ಬಟ್ ಸರ್ಕಾರದ ಕರ್ತವ್ಯ ಇದು ಅಂತ ಅನ್ಸುತ್ತೆ. ಸ್ನೇಹಿತರೆ, ನಾವು ಡಾಕ್ಟರ್ ವಾಸು HV ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಆಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ನ ಮುಖ್ಯಸ್ಥರು. ಕಳೆದ 6 ವರ್ಷಗಳಿಂದ ಅವರು ಈ ಡಯಾಬಿಟಿಸ್ ರಿವರ್ಸಲ್ ಅಥವಾ ಡಯಾಬಿಟಿಸ್ ರೆಮಿಷನ್ ಈ ಒಂದು ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅಂದರೆ ಪಥ್ಯದ ಮೂಲಕ ಡಯಾಬಿಟಿಸನ್ನು ಕಡಿಮೆ ಮಾಡುವಂಥದ್ದು, ಇಲ್ಲದೆ ಹಾಗೆ ಮಾಡುವಂಥದ್ದು, ಅಥವಾ ನೀವು ಏನು ಮೆಡಿಕೇಷನ್ ತೊಗೋತಾ ಇದ್ರಿ ಅದು ಕಡಿಮೆ ಪ್ರಮಾಣದಲ್ಲಿ ತೊಗೊಳ್ಳೋ ಥರ ಮಾಡುವಂಥದ್ದು, ಅದೆಲ್ಲವನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವಶ್ಯಕತೆ ಇದ್ದರೂ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಅವ್ರ ಫೋನ್ ನಂಬರ್ನ ನಾವು ನಮ್ಮ ಸ್ಕ್ರೀನ್ ಮೇಲೆ ಕಮ್ಯುನಿಟಿ ಪೋಸ್ಟ್ಗಳಲ್ಲಿ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ಗಳನ್ನ ಹಾಕಿರ್ತೀವಿ, ಅವ್ರ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀವಿ. ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಗೌರಿ ಶಾಕಿ ಸ್ಟುಡಿಯೋ ಅವಾಗಲೂ ಈ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ತುಂಬ ದಿನಗಳಿಂದ ಮಾಡ್ಕೊಂಡು ಬರ್ತಾಯಿದೆ. ಸೊ ಆ ಒಂದು ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಪಾಲ್ಗೊಂಡು ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ವಾಸು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ನ ರಿವರ್ಸಲ್ ಅಥವಾ ರೆಮಿಷನ್ ಕುರಿತಾದ ಕಾರ್ಯಕ್ರಮ. ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಪಠ್ಯದ ಮೂಲಕ ನಾವು ಹೇಗೆ ಅದನ್ನು ಕಡಿಮೆ ಮಾಡಬಹುದು ಅನ್ನೋ ಒಂದು ಮಾಹಿತಿ ಇದ್ದರೆ ಅವರ ಜೀವನದ ಗುಣಮಟ್ಟ ಸುಧಾರಿಸುತ್ತೆ, ಅವರು ಚೆನ್ನಾಗಿ ಬದುಕಕ್ಕೆ ಸಾಧ್ಯ ಆಗುತ್ತೆ, ದೀರ್ಘಕಾಲ ಬದುಕಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಅವರ ಅವ್ರ ಮೇಲೆ ಇರುವಂಥ ಆರ್ಥಿಕ ಹೊರೆ ಕೂಡ ಕಡಿಮೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಇದನ್ನೆಲ್ಲರ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಪ್ರಶ್ನೆಗಳು ಅಥವಾ ಅನುಮಾನಗಳೇನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಮತ್ತೊಂದು ಸಲ ನಾವು ಡಾಕ್ಟರ್ ವಾಸು ಅವ್ರ ಜೊತೆ ಮಾತಾಡಿದಾಗ ಆ ವಿಚಾರಗಳ ಬಗ್ಗೆ ಮಾತಾಡ್ಬೋದು. ನೋಡ್ತಾರಿ ಗೌರಿ ಶಾಕಿ ಸ್ಟುಡಿಯೋ, ನೋಡ್ತಾರಿ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.